Hello, Mamtaji. Shall we wait for a few minutes more? Yeah. Please remind all your teams. Sheila, remind your team as well. Yes. Where are the major Kannada participants? Experience Healy, smart device developed for you to live a balanced life with confidence and comfort. The Healy is a high-tech wearable to support and empower you through a multifaceted approach. It uses individualized microcurrent frequencies, IMF programs, with over 9 million different frequencies designed to promote well-being for you and to live a balanced life. All things within the universe are and coherence. Even your body is a system that will only thrive when in natural balance and order. This is where the Healy comes in to harmonize your bioenergetic field. You can operate the device with the Healy app, bringing balance to key aspects of your life. Working, exercising, relaxing, sleeping, and many more. Marcus Schmieka's vision of making holistic health accessible to every human being on this planet. Not only that, the device is also patented and supported by studies designed to fit into your lifestyle. The Healy is compact, travel-friendly, light in weight, and big in impact. Whether you're a holistic health enthusiast, high achiever, or someone aiming to do better, find a sense of belonging in a network of like-minded people seeking a fulfilling future. Healy, frequencies for your life. Yes, Healy frequencies for our life and mind, body, soul. So, thank you for all of ಎಲ್ಲರಿಗೂ ತುಂಬಾ ನಮಸ್ಕಾರಗಳು. ಎಲ್ಲರದು ಊಟ ಆಗಿದೆ, ಜಾಯಿನ್ ಆಗಿದ್ದೀರಾ. ಎಲ್ಲರೂ ವಿಡಿಯೋದಲ್ಲಿ ಬಂದ್ರೆ ತುಂಬಾ ಖುಷಿ ಆಗತ್ತೆ. ಸೊ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೋಬಹುದು. Can you hear me, all of you? Yes, Sheila ji, please continue. Yeah. ಇಷ್ಟು ದಿನ ನೀವು ಹೀಲಿನ ನಿಮ್ ಕೈಗೆ ರಿಸೀವ್ ಆದ್ಮೇಲಿಂದ ನೀವು ಫಸ್ಟ್ 7 days ಪ್ರೋಗ್ರಾಮ್ ಎಲ್ಲಾರ್ದು ಮುಗ್ದಿದೆ ಅನ್ಕೋತೀನಿ. ಸೊ ಎಲ್ಲರೂ ಫಸ್ಟ್ 7 days ಇನಿಷಿಯಲಿ ಏನ್ ಮಾಡಿದೀರಾ, ಕಂಪ್ಲೀಟ್ ಡಿಟಾಕ್ಸಿಫಿಕೇಶನ್ ಆಗಿದೆ. ಮೈಂಡ್, ಬಾಡಿ, ಸೋಲ್ ರಿಲೇಟೆಡ್ ಆಗಿ ಕಂಪ್ಲೀಟ್ ಡಿಟಾಕ್ಸ್ ಯಾವ ತರ ಮಾಡಿದೀರಾ. ಫಸ್ಟ್ ನೀವು ಹೀಲಿಗೆ ಬ್ಲೂ ಆಪ್ ಮತ್ತೆ ಪಿಂಕ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು, ಅದಾದ ನಂತರ ಬ್ಲೂ ಆಪ್ ಅಲ್ಲಿ ನಿಮ್ದು ಕ್ಲೈಂಟ್, ನಿಮ್ದು ಫೋಟೋ, ಪ್ರಾಣ ಎನರ್ಜಿ ಕ್ಯಾಪ್ಚರ್ ಮಾಡಿದೀರಾ, ಫಸ್ಟ್ ನೇಮ್, ಲಾಸ್ಟ್ ನೇಮ್, ಡೇಟ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್, ಮತ್ತೆ ಯಾವ ಪ್ಲೇಸ್ ಅಲ್ಲಿ ನೀವು ವಾಸ ಆಗಿದ್ದೀರಾ ಆ ಸಿಟಿ ನೇಮ್ ನ ಹಾಕ್ಬಿಟ್ಟು ನಿಮ್ದು ಕ್ಲೈಂಟ್ ನ ಆಡ್ ಮಾಡ್ಕೊಂಡು, ಅದರಲ್ಲಿ ಫಸ್ಟ್ 7 days ಗೋಲ್ಡ್ ಸೈಕಲ್ ಆಲ್ ಇಲಿ ಪ್ರೋಗ್ರಾಮ್ ಅಲ್ಲಿ ಗೋಲ್ಡ್ ಸೈಕಲ್ ಪ್ರೋಗ್ರಾಮ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಅದನ್ನ ಅನಾಲಿಸಿಸ್ ಮಾಡ್ಕೊಂಡು ಅದನ್ನ 38 seconds 7 times and 27 minutes 3 times ವೈಬ್ರೇಟ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ದು ಎಥೆರಿಕ್ ಬಾಡಿನ ಕ್ಲಿನ್ಸ್ ಮಾಡ್ಕೋತೀರಾ. ಅಂದ್ರೆ ನಿಮ್ದು ಆವ್ರಾ ಲೆವೆಲ್ ಅಲ್ಲಿ ಕ್ಲಿನ್ಸಿಂಗ್ ಮಾಡ್ಕೋತೀರಾ. ಅದೇ ರೀತಿ 7 days ಡಿಟಾಕ್ಸ್ ಇನ್ ಮೈಕ್ರೋ ಕರೆಂಟ್ಸ್ ಮೂಲಕ ಪ್ಯೂರ್, ಕೇರ್, ರಿಲೀಸ್, ಎನರ್ಜಿ, ಈ ತರ 7 ಪ್ರೋಗ್ರಾಮ್ ನ 7 days ಎವ್ರಿ ಡೇ ಪ್ಯೂರ್ 3 times,
1 hour ಗ್ಯಾಪ್ ಜೊತೆ ಸಫಿಶಿಯಂಟ್ ನೀರ್ ಕುಡ್ದು ಎಲ್ಲ ಕಂಪ್ಲೀಟ್ ಡಿಟಾಕ್ಸ್ ಆಗಿದೆ ಅನ್ಕೋತೀನಿ. ಈ ಎಲ್ಲಾ ರೀತಿಯ ಪ್ರೋಟೋಕಾಲ್ 7 days ನೀವು ಕಂಪ್ಲೀಟ್ ಆದ್ಮೇಲೆ ಏನ್ ಮಾಡೋದು ನೆಕ್ಸ್ಟ್ ಅಂತ ಎಲ್ಲಾರ್ಗುನು ಒಂದು ಕ್ವಶನ್ ಇದ್ದೇ ಇರುತ್ತೆ. ಆಫ್ಟರ್ 7 days ಆದ್ಮೇಲೆ ನಾವು ಕಂಪ್ಲೀಟ್ ರೂಟ್ ಕಾಸ್ ಅನಾಲಿಸಿಸ್ ಮಾಡ್ಬೇಕು. ನಮ್ಮ ಬಾಡಿನಲ್ಲಿ ಎಲ್ಲೆಲ್ಲಿ ಟಾಕ್ಸಿನ್ಸ್ ಇದೆ, ಎಲ್ಲೆಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕು, ಯಾವ ರೀತಿ ನಾವು ಕಂಪ್ಲೀಟ್ ರೂಟ್ ಕಾಸ್ ಇಂದ ನಮ್ದು ಏನೇ ಡಿಸೀಸಸ್ ಇರ್ಲಿ ಅಥವಾ ಏನೇ ನಮ್ದು ಕನ್ಸರ್ನ್ಸ್ ಇರ್ಲಿ, ಯಾವ ರೀತಿ ನಾವು ಹೀಲಿಂಗ್ ಮಾಡ್ಕೋಬೇಕು ಅನ್ನೋದು ಇವತ್ತು ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ಕಂಪ್ಲೀಟ್ ಹ್ಯಾಂಡ್ ಹೋಲ್ಡಿಂಗ್ ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಎಲ್ಲರೂ ಜಾಯ್ನ್ ಆಗಿದ್ದೀರಾ. ಇವಾಗ ನಂದು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಬ್ಲೂ ಆಪ್ ಮುಖಾಂತರ ನಾವು ಯಾವ ರೀತಿ ರೂಟ್ ಕಾಸ್ ಅನಾಲಿಸಿಸ್ ಮಾಡಿ ನಮ್ದು ಅವರ ಮತ್ತೆ ಫಿಸಿಕಲ್ ಬಾಡಿ, ಮೆಂಟಲ್ ಬಾಡಿ ಮತ್ತೆ ಬಯೋಜೆನೆಟಿಕ್ ಬಾಡಿನ ಕ್ಲೀನ್ಸ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ಒಂದು ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಲೋಡಿಂಗ್ ಶೀಲಾ. ಓಕೆ, ಥ್ಯಾಂಕ್ ಯು. ಫಸ್ಟ್ 7 days ಡಿಟಾಕ್ಸ್ ಆದ ತಕ್ಷಣನೇ ನಾವೇನ್ ಮಾಡ್ತೀವಿ, ಫಸ್ಟ್ ನಮ್ದು ಕ್ಲೈಂಟ್ ಸೆಲೆಕ್ಟ್ ಮಾಡ್ಕೋತೀವಿ. ನಾನು ಒಬ್ರು ಪರ್ಸನ್ದು ರ್ಯಾಂಡಮ್ ಆಗಿ ಯಾರ್ದಾರು ಒಬ್ರದ್ದು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ರೊಫೈಲ್ ಅಲ್ಲಿ ಏನಿರುತ್ತೆ, ನಾನು ತೋರಿಸಿದ ಪ್ರಕಾರ ಫೋಟೋ ಇರುತ್ತೆ, ಪ್ರಾಣ ಎನರ್ಜಿ ಕ್ಯಾಪ್ಚರ್ ಮಾಡಿರ್ತೀವಿ, ಫಸ್ಟ್ ನೇಮ್, ಲಾಸ್ಟ್ ನೇಮ್, ಡೇಟ್ ಆಫ್ ಬರ್ತ್, ಪ್ಲೇಸ್, ಎಲ್ಲಿ ನೀವು ಹುಟ್ಟಿರೋದು ಪ್ಲೇಸ್, ಮತ್ತೆ ಜೆಂಡರ್, ಮತ್ತೆ ಯಾವ ಸಿಟಿನಲ್ಲಿ ಇರ್ತೀರಾ, ಮತ್ತೆ ಅದ್ರದ್ದು ಕಂಟ್ರಿ, ಯಾವ ಕಂಟ್ರಿನಲ್ಲಿ ಇರ್ತೀರಾ ಅನ್ನೋದ್ರ ಬಗ್ಗೆ ಅನಾಲಿಸಿಸ್. ಕಂಪ್ಲೀಟ್ ಕ್ಲೈಂಟ್ ಆದ್ಮೇಲೆ ನೀವು ಅನಾಲಿಸಿಸ್ಗೆ ಹೋಗ್ಬೇಕು. ಇದರಲ್ಲಿ ಅನಾಲಿಸಿಸ್, ಪ್ರೊಫೈಲ್, ಹಿಸ್ಟ್ರಿ 3 ಸ್ಟೇಟಸ್ ಇರುತ್ತೆ. ಅನಾಲಿಸಿಸ್ ಹೋದ ತಕ್ಷಣ ನಿಮ್ಗೆ ಈ ರೀತಿ ಒಂದು ಸ್ಕ್ರೀನ್ ಬರುತ್ತೆ. ರೆಸನೆನ್ಸ್ ಅನಾಲಿಸಿಸ್ ಆಫ್ಟರ್ 7 days ನಾವು ಇವಾಗ ನಮ್ಮ ರೂಟ್ ಕಾಸ್ ಅಲ್ಲಿ ಅನಾಲಿಸಿಸ್ ಮಾಡ್ತೀವಿ. ನ್ಯೂ ರೆಸನೆನ್ಸ್ ಅನಾಲಿಸಿಸ್ಗೆ ಹೋಗಿ ಇಲ್ಲಿ ಇದು ಕಂಪ್ಲೀಟ್ ಪ್ರೊಫೆಷನಲ್ ಪ್ಯಾಕೇಜ್ ಆಗಿರೋದ್ರಿಂದ ಕಂಪ್ಲೀಟ್ ಆಗಿ 229 ಪ್ರೋಗ್ರಾಮ್ಸ್ ಇದರಲ್ಲಿ ಇರುತ್ತೆ. ನಾವು ಇದರಲ್ಲಿ ಆಲ್ ಇಲಿ ಪ್ರೋಗ್ರಾಮ್ ಅಂದ್ರೆ ನಮ್ಗೆ ಕಂಪ್ಲೀಟ್ ಅನಾಲಿಸಿಸ್ ಇದರಿಂದ ಮಾಡ್ಕೋಬಹುದು. ಸೊ ಯಾವ ರೀತಿ ಮಾಡೋದು ಅನಾಲಿಸಿಸ್ ಅಂದ್ರೆ, ನಾವು ನಮ್ದು ಪ್ರೊಫೈಲ್ ನ ಸೆಲೆಕ್ಟ್ ಮಾಡಿ ಹೀಲಿನ ರೈಟ್ ಹ್ಯಾಂಡ್ ಅಲ್ಲಿ ಇಟ್ಕೊಂಡು ನಾವ್ ಯಾವಾಗ್ಲೂ ಕಾನ್ಸಂಟ್ರೇಟ್ ಮಾಡ್ಬೇಕು ಬ್ರೆತ್ ಮೇಲೆ. ಯಾವಾಗ್ಲೂ ಪಾಸಿಟಿವ್ ಥಾಟ್ಸ್ ಇರ್ಬೇಕು. ಮತ್ತೆ ನಾವು ಏನಂತ ಹೇಳ್ಬೇಕು ಅಂದ್ರೆ, ನಾನು ಹೀಲಿನ ನನ್ನ ಇನ್ಫಾರ್ಮೇಶನ್ ಫೀಲ್ಡ್ ನ ರೀಡ್ ಮಾಡೋದಿಕ್ಕೆ ಅಲೋ ಮಾಡ್ತಾ ಇದ್ದೀನಿ ಅಂತ ನೀವು ಕಂಪ್ಲೀಟ್ ಆಗಿ ಹೀಲಿಗೆ ಸರೆಂಡರ್ ಆದ್ಮೇಲೆ ಅದು ನಿಮ್ಮ ಥಾಟ್ಸ್ ಮತ್ತೆ ನಿಮ್ದು ಫಿಸಿಕಲ್ ಬಾಡಿ ಎಲ್ಲಾನು ಯಾವ ರೀತಿ ಇದೆ ಅಂತ ಅನಾಲಿಸಿಸ್ ಮಾಡುತ್ತೆ. ನಾನಿವಾಗ ಟ್ರೈನಿಂಗ್ ಕೊಡ್ತಾ ಇರೋದ್ರಿಂದ ನಾನು ಮಾತಾಡ್ತೀನಿ, ಬಟ್ ನೀವು ಮೇಕ್ ಶೋರ್ ಮಾಡ್ಕೋಬೇಕು ಯಾವುದೇ ರೀತಿ ಸೌಂಡ್ ಇರಬಾರ್ದು, ಡಿಸ್ಟರ್ಬೆನ್ಸ್ ಇರಬಾರ್ದು. ಪ್ರೈವೇಟ್ ಆಗಿ ಕುತ್ಕೊಂಡು ಇದನ್ನ ಅನಾಲಿಸಿಸ್ ಮಾಡ್ಬೇಕು. ಆಲ್ ಇಲಿನ ಅನಾಲಿಸಿಸ್ ಮಾಡಿದಾಗ ಸೊ ಯಾವುದು ಹೀಲಿ ಸೆಲೆಕ್ಟ್ ಮಾಡ್ಬೇಕು, ಕನೆಕ್ಟ್ ಮಾಡಿ. ಕನೆಕ್ಟ್ ಆಗಿದೆ, ಅನಾಲಿಸಿಸ್ ಆಗ್ತಾ ಇದೆ. ನೀವು ಮಾತಾಡಬಾರ್ದು ಅನಾಲಿಸಿಸ್ ಆಗುವಾಗ. ಸೊ ನನ್ಗೆ ಇಲ್ಲಿ ತೋರಿಸ್ತಾ ಇದೆ ದಿವ್ಯಾ ಅವ್ರದ್ದು ಪ್ರೊಫೈಲ್ ಅಲ್ಲಿ ಡೀಪ್ ಸೈಕಲ್ ಪ್ರೋಗ್ರಾಮ್ಸ್ ಅಂಡ್ ಬಯೋಜೆನೆಟಿಕ್ ಹಾರ್ಮನಿ 1 ಪ್ರೋಗ್ರಾಮ್, ಮೆರಿಡಿಯನ್ 1 ಪ್ರೋಗ್ರಾಮ್, ಸೋಲ್ ಸೈಕಲ್ ಪ್ರೋಗ್ರಾಮ್, ಮೆಂಟಲ್ ಬ್ಯಾಲೆನ್ಸ್ ಪ್ರೋಗ್ರಾಮ್. ಇದು ಟಾಪ್ 5 ಪ್ರೋಗ್ರಾಮ್. ಅಂದ್ರೆ ಈ ಟಾಪ್ 5 ಏರಿಯಾದಲ್ಲಿ ನಾವು ರೀಸೆಂಟ್ ಆಗಿ ನಾವು ವರ್ಕ್ ಮಾಡ್ಬೇಕು ಅಂತ ಇಲ್ಲಿ ಅನಾಲಿಸಿಸ್ ಮಾಡಿ ತೋರಿಸ್ತಾ ಇದೆ. ಇದು ನಿಮ್ದು 1 week ಶೆಡ್ಯೂಲ್ ಆಗಿರುತ್ತೆ. ಫಸ್ಟ್ ಡೇ ಡೀಪ್ ಸೈಕಲ್ ಪ್ರೋಗ್ರಾಮ್ ಮಾಡ್ತೀರಾ, ಸೆಕೆಂಡ್ ಡೇ ಬಯೋಜೆನೆಟಿಕ್ ಹಾರ್ಮನಿ 1 ಪ್ರೋಗ್ರಾಮ್ ಮಾಡ್ತೀರಾ. ಇದರಲ್ಲಿ ನಾವು ಡೀಪ್ ಆಗಿ ಅನಾಲಿಸಿಸ್ ಮಾಡ್ಬೇಕು. ಈ ಪರ್ಸೆಂಟೇಜ್ ಏನ್ ತೋರಿಸ್ತಾ ಇದೆ 67, 59 ಅಂದ್ರೆ, ಸೊ ಯಾವುದೇ ಪರ್ಸೆಂಟೇಜು ಬಿಲೋ 20 to 30 ಇತ್ತು ಅಂದ್ರೆ ಇಟ್ ಈಸ್ ನಾರ್ಮಲ್, ಗುಡ್ ಅಂತ ಹೇಳ್ಬಿಟ್ಟು.
40 to 50 ಇತ್ತು ಅಂದ್ರೆ ದೇರ್ ಆರ್ ಏನೋ ಟಾಕ್ಸಿನ್ಸ್ ಅಲ್ಲಿ ಅಕ್ಯುಮುಲೇಟ್ ಆಗ್ತಾ ಇದೆ. ಯು ಹ್ಯಾವ್ ಟು ಟೇಕ್ ಕೇರ್ ಅಂತ ಇಲ್ಲಿ ಏನ್ ಮಾಡ್ತಾ ಇದೆ, ರಿಮೈಂಡ್ ಮಾಡ್ತಾ ಇದೆ. ಸೊ ಅಬೋವ್ 50 ಮೇಲೆ ಇದ್ದಾಗ ಏನ್ ಮಾಡ್ಬೇಕು, ರಿಯಲಿ ಯು ಕ್ಯಾನ್ ಸಿ ಸಿಂಪ್ಟಮ್ಸ್ ನಿಮ್ಗೆ ಕಾಣಿಸ್ತಾ ಹೋಗುತ್ತೆ. ಯಾವುದೇ ಒಂದು ಏರಿಯಾದಲ್ಲಿ ನಿಮ್ಗೆ ಪೇನ್ ಇರ್ಬೋದು, ಅಥವಾ ಸಮ್ ಏರಿಯಾದಲ್ಲಿ ನಿಮ್ಗೆ ಸಿಂಪ್ಟಮ್ಸ್ ಕಾಣಿಸ್ತಾ ಹೋಗುತ್ತೆ ಅಬೋವ್ 70 to 80 ಇದ್ದಾಗ. ಸೊ ಫಸ್ಟ್ ಇಲ್ಲಿ 67 ಇರೋದ್ರಿಂದ ಟಾಪ್ 1 ಪ್ರೋಗ್ರಾಮ್ ಏನ್ ಬಂದಿದೆ, ಡೀಪ್ ಸೈಕಲ್ ಪ್ರೋಗ್ರಾಮ್ ಬಂದಿದೆ. ಫಾರ್ ಎಕ್ಸಾಂಪಲ್, ನೀವು ಮಂಡೇ ನಿಮ್ದು ಆಲ್ ಇಲಿ ಪ್ರೋಗ್ರಾಮ್ ಅನಾಲಿಸಿಸ್ ಮಾಡಿದಿರಿ ಅಂದ್ರೆ ಈ ಕಂಪ್ಲೀಟ್ ಟಾಪ್ 5 ಪ್ರೋಗ್ರಾಮ್ ಏನಿರುತ್ತೆ, ಮಂಡೇ ಡೀಪ್ ಸೈಕಲ್ ಪ್ರೋಗ್ರಾಮ್ ಅನಾಲಿಸಿಸ್ ಮಾಡೋದಿರುತ್ತೆ, ಟ್ಯೂಸ್ಡೇ ಬಯೋಜೆನೆಟಿಕ್ ಹಾರ್ಮೋನಿ 1 ಪ್ರೋಗ್ರಾಮ್ ಅನಾಲಿಸಿಸ್ ಮಾಡೋದಿರುತ್ತೆ, ವೆಡ್ನೆಸ್ಡೇ ಮೆರಿಡಿಯನ್ 1 ಪ್ರೋಗ್ರಾಮ್ ಅನಾಲಿಸಿಸ್ ಮಾಡೋದಿರುತ್ತೆ, ಅಂಡ್ ಥರ್ಸ್ಡೇ ಸೋಲ್ ಸೈಕಲ್ ಪ್ರೋಗ್ರಾಮ್, ಫ್ರೈಡೇ ಮೆಂಟಲ್ ಬ್ಯಾಲೆನ್ಸ್ ಪ್ರೋಗ್ರಾಮ್. ಈ ರೀತಿ ಟಾಪ್ 5 ಪ್ರೋಗ್ರಾಮ್ ಇರುತ್ತೆ. ಸೊ ಅದರಲ್ಲಿ ಫಸ್ಟ್ ಇವಾಗ ನಾವು ಮಂಡೇ ಡೀಪ್ ಸೈಕಲ್ ಪ್ರೋಗ್ರಾಮ್ ನ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಅಗೇನ್ ನಾವ್ ಏನ್ ಮಾಡ್ಬೇಕು, ಆಲ್ ಇಲಿ ಅನಾಲಿಸಿಸ್, ಇಲ್ಲಿ ನ್ಯೂ ರೆಸನೆನ್ಸ್ ಅನಾಲಿಸಿಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಸೊ ಇಲ್ಲಿ ಏನ್ ಆಗುತ್ತೆ, ನಮ್ಗೆ ಯಾವ ಪ್ರೋಗ್ರಾಮ್ ಬಂತು, ನಮ್ಗೆ ಅಕಸ್ಮಾತ್ ನೀವು ಮರಿತು ಅಂದ್ರೆ ಹಿಸ್ಟ್ರಿನಲ್ಲಿ ಇರುತ್ತೆ ಡೀಪ್ ಸೈಕಲ್ ಪ್ರೋಗ್ರಾಮ್ಗೆ ಹೋಗ್ಬೇಕು. ಇಲ್ಲಿ ಫೈಂಡ್ ಮಾಡ್ತಾ ಹೋದ್ರೆ ಡೀಪ್ ಸೈಕಲ್ ಹೆಚ್ ಪ್ರೋಗ್ರಾಮ್ ಅಂತ ಒಂದಿದೆ, ಡೀಪ್ ಸೈಕಲ್ ಪ್ರೋಗ್ರಾಮ್. ಮೇಕ್ ಶೋರ್ ಕರೆಕ್ಟ್ ಆಗಿ ಹೆಸರು ನೆನ್ಪಿಟ್ಕೊಂಡು ಡೀಪ್ ಸೈಕಲ್ ಪ್ರೋಗ್ರಾಮ್ ನೇ ಅನಾಲಿಸಿಸ್ ಮಾಡ್ಬೇಕು. ಡೀಪ್ ಸೈಕಲ್ ಪ್ರೋಗ್ರಾಮ್ ಅನಾಲಿಸಿಸ್ ಮಾಡಿದಾಗ ಇಲ್ಲಿ ನಿಮ್ಗೆ ಅದರಲ್ಲಿ ಡೀಪ್ ಸೈಕಲ್ ಎಚ್ ಪ್ರೋಗ್ರಾಮ್ ಅಲ್ಲಿ ಮತ್ತೆ ನಿಮ್ಗೆ ಟಾಪ್ 5 ಪ್ರೋಗ್ರಾಮ್ ನ ತೋರಿಸುತ್ತೆ. ಅಂದ್ರೆ ಇದು ಕಂಪ್ಲೀಟ್ ನಿಮ್ದು ಮಂಡೇ ಪ್ರೋಗ್ರಾಮ್. ಮಂಡೇ ಏನ್ ತೋರಿಸ್ತದೆ, ಫಸ್ಟ್ ಅಪ್ಲಿಕೇಶನ್, ಥರ್ಡ್ ಅಪ್ಲಿಕೇಶನ್, ಡೈಜೆಸ್ಟ್ ಆಲ್, ಸೆಕೆಂಡ್ ಅಪ್ಲಿಕೇಶನ್, ಗೋ ಟು ದಿ ರೂಟ್ಸ್ ಅಂತ ತೋರಿಸ್ತಾ ಇದೆ. ಸೊ ಇದು ಏನ್ ಮಾಡುತ್ತೆ, ನಮ್ಮ ಎಥೆರಿಕ್ ಬಾಡಿಗೆ ಏನ್ ಮಾಡ್ಬೇಕು, ಸ್ಟಾರ್ಟ್ ವೈಬ್ರೇಷನ್. ಅಕಾರ್ಡಿಂಗ್ ಟು ಇಲಿ ಅಕಾಡೆಮಿ ಏನಿರುತ್ತೆ ಅಂದ್ರೆ ನಮ್ಗೆ ಒಂದು ಪ್ರೋಟೋಕಾಲ್ಸ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ನ್ಯೂಮರಾಲಜಿಕ್ ಆಗಿ ರಿಸರ್ಚ್ ಆಗಿ ನಂಬರ್ಸ್ ಇರುತ್ತೆ. 38 ಸೆಕೆಂಡ್ ಇಸ್ ಅ ಬೂಸ್ಟರ್ ಡೋಸ್. ಫಸ್ಟ್ ನಾವು ವೈಬ್ರೇಟ್ ಸ್ಟಾರ್ಟ್ ಮಾಡಿದಾಗ 38 ಸೆಕೆಂಡ್ ಬೂಸ್ಟರ್ ಡೋಸ್ ನ 7 ಟೈಮ್ಸ್ ಬ್ಯಾಕ್ ಟು ಬ್ಯಾಕ್ ಸೈಮಲ್ಟೇನಿಯಸ್ ಆಗಿ 38 ಸೆಕೆಂಡ್ ಬೂಸ್ಟರ್ ಡೋಸ್ ನ 1 ಟೈಮ್ ಮುಗಿಸ್ಬಿಡ್ಬೇಕು. ಆಮೇಲೆ 27 ಮಿನಿಟ್ಸ್ ನ 2 ಟೈಮ್ಸ್ ನೀವು ಗ್ಯಾಪ್ ಬಿಟ್ಟಾರು ಮಾಡ್ಕೋಬಹುದು, ಅಥವಾ ಕಂಟಿನ್ಯೂಸ್ ಆಗಿ ಇದ್ರೂ ಮಾಡ್ಕೋಬಹುದು. 2 ಮಿನಿಟ್ಸ್ ಆಸ್ ಪರ್ ನಮ್ಮ ಹೀಲರ್ಸ್ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡಿರೋ ಪ್ರಕಾರ 2 ಮಿನಿಟ್ಸ್ ಸಹ ತುಂಬಾ ಚೆನ್ನಾಗಿ ನಮಗೆ ರಿಸಲ್ಟ್ ಕೊಡ್ತಾ ಇದೆ ಅಂತ ಹೇಳಿದಾಗ ನಾವು 2 ಮಿನಿಟ್ಸ್ ಸಹ ಇದರಲ್ಲಿ ಆಡ್ ಮಾಡ್ಕೋಬಹುದು. 38 ಸೆಕೆಂಡ್ 7 ಟೈಮ್ಸ್ ಬ್ಯಾಕ್ ಟು ಬ್ಯಾಕ್, ಮತ್ತೆ 27 ಮಿನಿಟ್ಸ್ ಟೈಮ್ಸ್ 2 ಮಿನಿಟ್ಸ್ ಆಲ್ಸೋ ನೀವು ಮಾಡ್ಕೊಂಡಾಗ ನಿಮ್ಗೆ ಅದು ಒಂದು ವೈಬ್ರೇಷನ್ ಲೆವೆಲ್ ಅಲ್ಲಿ ಕ್ಲೆನ್ಸಿಂಗ್ ಆಗುತ್ತೆ. ಸೊ ಇದಾದ್ಮೇಲೆ ನೀವು ಪಿಂಕ್ ಆ್ಯಪಿಗೆ ಸೇಮ್ ಪ್ರೋಗ್ರಾಮ್ಸ್ ಇರುತ್ತಲ್ಲ, ಇದನ್ನ ಇಲ್ಲಿ ಆರೋ ಇರುತ್ತಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಎಸ್ ಡು ಯು ವಾಂಟ್ ಟು ಓಪನ್ ದಿಸ್ ಪ್ರೋಗ್ರಾಮ್ ಇನ್ ದಿ ಹೀಲಿ ಆ್ಯಪ್, ಎಸ್ ಅಂತ ಕೊಟ್ಟಾಗ ಅದು ಡೈರೆಕ್ಟ್ ಆಗಿ ಏನ್ ಮಾಡುತ್ತೆ, ನಿಮ್ಗೆ ಪಿಂಕ್ ಆ್ಯಪಿಗೆ ತಗೊಂಡೋಗುತ್ತೆ. ಸಮ್ಟೈಮ್ಸ್ ಈ ಪ್ರೋಗ್ರಾಮು ಪಿಂಕ್ ಆ್ಯಪ್ ಅಲ್ಲಿ ಇಲ್ಲ ಅಂದ್ರೆ ಅದು ಅಲ್ಲಿಗೆ ಕನೆಕ್ಟ್ ಆಗಲ್ಲ. ಸೊ ನೀವೇನ್ ಮಾಡ್ಬೇಕು, ಆ ಟಾಪ್ 5 ಪ್ರೋಗ್ರಾಮ್ ಯಾವ್ದು ಬಂದಿದೆಯೋ ಅದನ್ನ ನೀವು ನೋಟಾರು ಮಾಡ್ಕೋಬಹುದು, ಇಲ್ಲ ರಿಮೆಂಬರ್ ನೆನ್ಪಿಟ್ಕೊಂಡ್ಬಿಟ್ಟು ಸೊ ನೀವು ಪಿಂಕ್ ಆ್ಯಪಿಗೆ ಕನೆಕ್ಟ್ ಮಾಡಿದ್ರೆ ಸೊ ಅದರಲ್ಲಿ ಡೀಪ್ ಸೈಕಲ್ ಪ್ರೋಗ್ರಾಮ್ಗೆ ಹೋಗ್ಬಿಟ್ಟು ಸೊ ಇಲ್ಲಿ ಗೋ ಟು ದ ರೂಟ್ಸ್, ನಿಮ್ಗೆ ಯಾವ್ದ್ಯಾವ್ದು ಪ್ರೋಗ್ರಾಮ್ ತೋರಿಸ್ತಾ ಇದೆ ಅದೆಲ್ಲ ಇರುತ್ತೆ. ಅಂದ್ರೆ ನಿಮ್ಗೆ ಪಿಂಕ್ ಆ್ಯಪ್ ಅಲ್ಲಿ ಇರೋ ಪ್ರೋಗ್ರಾಮ್ ನ ನೀವು ಪಿಂಕ್ ಆ್ಯಪ್ ಅಲ್ಲಿ ವೈರ್ಸ್ ಮೂಲಕ 3 ಪ್ರೋಗ್ರಾಮ್ಸ್ ನ ತಗೋಬೇಕು, ಮತ್ತೆ ಇನ್ನ ಮಿಕ್ಕಿದ 2 ಪ್ರೋಗ್ರಾಮ್ ನ ನೀವು ಈ ಕಾಯಿಲ್ ಮೂಲಕ ತಗೋಬೇಕು. ಸೊ ಅಂದ್ರೆ ಮಂಡೆಗೆ ನಿಮ್ಗೆ ಬ್ಲೂ ಆಪಲ್ ತೋರಿಸಿರೋ ಪ್ರಕಾರ ಫಸ್ಟ್ ಅಪ್ಲಿಕೇಶನ್ ಪಿಂಕ್ ಆಪಲ್ ಇದ್ರೆ ನೀವು ಪಿಂಕ್ ಆಪಲ್ ತಗೊಳ್ಬೇಕು, ಇಲ್ಲ ಅಂದ್ರೆ ಜಸ್ಟ್ ವೈಬ್ರೇಷನ್ ಮಾಡಿ. ಸೊ ಥರ್ಡ್ ಅಪ್ಲಿಕೇಶನ್ ಡೈಜೆಸ್ಟ್ ಆಲ್, ಸೆಕೆಂಡ್ ಅಪ್ಲಿಕೇಶನ್ ಗೋ ಟು ರೂಟ್, ಇವೆಲ್ಲಾನು ಫಸ್ಟ್ 3 ಪ್ರೋಗ್ರಾಮ್ ನ ಏನ್ ಮಾಡ್ಬೇಕು, ನೀವು ವೈರ್ ಅಲ್ಲಿ ತಗೋಬೇಕು. ಮಿಕ್ಕಿದ 2 ಪ್ರೋಗ್ರಾಮ್ ನ ನೀವು ಕಾಯಿಲ್ ಅಲ್ಲಿ ತಗೋಬೇಕು. ಸೊ ಮೇಕ್ ಶೋರ್ ಇದರಲ್ಲಿ ಟಿಪ್ಸ್ ಏನು ಅಂದ್ರೆ ಒಂದೊಂದು ಪ್ರೋಗ್ರಾಮ್ ತಗೊಳ್ಳುವಾಗ್ಲೂ ಅದು ಟೈಮ್ ಡ್ಯೂರೇಷನ್ ಹೇಳಿದ ಪ್ರಕಾರ ತಗೋತಾ ಹೋಗ್ಬೇಕು.
ಮಿನಿಮಮ್ 1 ಅವರ್ ಗ್ಯಾಪ್ ನ ಬಿಡ್ತಾ ಹೋಗ್ಬೇಕು. 1 ಅವರ್ ಗ್ಯಾಪ್ ಆದ್ಮೇಲೆ ನೀವು ನೆಕ್ಸ್ಟ್ ಪ್ರೋಗ್ರಾಮ್ ತಗೋಬೇಕು. ಸೊ ಪ್ರತಿ ಒಂದು ಪ್ರೋಗ್ರಾಮ್ ತಗೊಳ್ಳುವಾಗ್ಲೂ 75 ml ನೀರ್ ಕುಡಿಬೇಕು. ಚೆನ್ನಾಗಿ ನಿಮ್ಗೆ ಟೈಮ್ ಇತ್ತು, ಅವಕಾಶ ಇತ್ತು ಅಂದ್ರೆ ಬೇರ್ ಫೂಟ್ ಅಲ್ಲಿ ನೀವು ಮಡ್ ಮೇಲೆ ವಾಕ್ ಮಾಡಿದ್ರು ಸಹ ನಿಮ್ಗೆ ಒಳ್ಳೆ ರಿಸಲ್ಟ್ ಕಾಣಿಸುತ್ತೆ. ಇದ್ರೆ ಮಾಡಿ, ಇದೇನು ಕಂಪಲ್ಸರಿ ಇಲ್ಲ. ಸೊ ಅದನ್ನ ಮಾಡ್ಕೊಂಡಾಗ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಒಂದು ಮೆಸೇಜ್. ಇದು ಫಸ್ಟ್ ಮಂಡೇ ಪ್ರೋಗ್ರಾಮ್ ಆಯ್ತು. ಸೊ ನೆಕ್ಸ್ಟ್ ನಾವು ಹಿಸ್ಟ್ರಿಗೆ ಹೋದಾಗ ಆಲ್ ಇಲಿನಲ್ಲಿ ಏನಿತ್ತು, ಫಸ್ಟ್ ಮಂಡೇದು ಡೀಪ್ ಸೈಕಲ್ ಪ್ರೋಗ್ರಾಮ್ ಆಯ್ತು. ಸೊ ಸೆಕೆಂಡ್ ಡೇಗೆ ಬಯೋಜೆನೆಟಿಕ್ ಹಾರ್ಮನಿ 1 ಪ್ರೋಗ್ರಾಮ್. ಅಗೇನ್ ನಾವೇನ್ ಮಾಡ್ಬೇಕು, ಅನಾಲಿಸಿಸ್ಗೆ ಹೋಗ್ಬೇಕು. ಇದರಲ್ಲಿ ಬಯೋಜೆನೆಟಿಕ್ ಹಾರ್ಮನಿ 1 ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದು ಟ್ಯೂಸ್ಡೇ ಪ್ರೋಗ್ರಾಮ್ ನಾನು ಹೇಳ್ತಾ ಇರೋದು. ಸೊ ಇಲ್ಲಿನ ನೀವು ಕನೆಕ್ಟ್ ಮಾಡ್ಬೇಕು. ಆವಾಗ್ಲೇ ನಾನು ಪಿಂಕ್ ಆ್ಯಪಿಗೆ ಕನೆಕ್ಟ್ ಮಾಡಿದ್ನಲ್ಲ, ಸೊ ಅದಕ್ಕೋಸ್ಕರ ಅದೇನಾಗುತ್ತೆ, ಕನೆಕ್ಟ್ ಆಗ್ತಾ ಇಲ್ಲ. ಮತ್ತೆ ಬ್ಲೂಟೂತ್ ನ ಆಫ್ ಮಾಡಿ ಆನ್ ಮಾಡಿದ್ರೆ ಬ್ಲೂ ಆ್ಯಪಿಗೆ ರೀಕನೆಕ್ಟ್ ಆಗುತ್ತೆ. ನಾನು ಹೀಲಿನ ರೈಟ್ ಹ್ಯಾಂಡ್ ಅಲ್ಲಿ ಇಟ್ಕೊಂಡು ಕಾನ್ಸಂಟ್ರೇಟ್ ಮಾಡ್ತಾ ನಾನು ಏನ್ ಹೇಳ್ತಾ ಇದ್ದೀನಿ, ನಾನು ಹೀಲಿಗೆ ನನ್ನ ಇನ್ಫಾರ್ಮೇಶನ್ ಫೀಲ್ಡ್ ನ ರೀಡ್ ಮಾಡೋದಕ್ಕೆ ಅಲೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಅನಾಲಿಸಿಸ್ ಆಗ್ತಾ ಇದೆ. ಅನಾಲಿಸಿಸ್ ಆಗುವಾಗ ಮಾತಾಡಬಾರ್ದು. ಹೀಲಿ ಬಯೋಜೆನೆಟಿಕ್ ಹಾರ್ಮನಿ 1 ಪ್ರೋಗ್ರಾಮ್ ಅಲ್ಲಿ ಫಾರ್ ಮೆಚ್ಯೂರ್ ವುಮನ್, ಪೊಟೆನ್ಸಿಟಿ, ಸೆನ್ಸಿಟಿವಿಟಿ ಫಾರ್ ವುಮೆನ್, ಲೋಕಲ್ ಹಾರ್ಮೋನ್ ಹಾರ್ಮೋನಿ, ಈ ತರ 5 ಪ್ರೋಗ್ರಾಮ್ಸ್ ತೋರಿಸ್ತಾ ಇದೆ. ಇದ್ರಲ್ಲೂ ಅಷ್ಟೇ, ಇದು ಟ್ಯೂಸ್ಡೇ ಪ್ರೋಗ್ರಾಮ್ ಇರೋದ್ರಿಂದ ಏನ್ ಮಾಡ್ಬೇಕು, ಫಸ್ಟ್ 3 ಪ್ರೋಗ್ರಾಮು ವೈರ್ಸ್ ಅಲ್ಲಿ ತಗೋಬೇಕು, ಮಿಕ್ಕಿದ 2 ಪ್ರೋಗ್ರಾಮು ಕಾಯಿಲ್ ಅಲ್ಲೇ ತಗೋಬೇಕು. ಅಕಸ್ಮಾತ್ ನೀವು 3 ಪ್ರೋಗ್ರಾಮ್ಸ್ ತಗೊಂಡೆ, ನನಗೆ ನೆಕ್ಸ್ಟ್ ಈವ್ನಿಂಗ್ ಆಗೋಗ್ಬಿಡ್ತು, ನನಗೆ ತಗೊಳಕ್ ಆಗ್ಲಿಲ್ಲ ಅಂದ್ರೂ ಡೋಂಟ್ ವರಿ, ಮಿಕ್ಕಿದ 2 ಪ್ರೋಗ್ರಾಮ್ನು ನೀವು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿ ತಗೋಬಹುದು. ಅದ್ 2 ಪ್ರೋಗ್ರಾಮ್ ತಗೊಂಡಾದ್ಮೇಲೆ ನೀವು ನೆಕ್ಸ್ಟ್ ಯಾವ್ದು ಪ್ರೋಗ್ರಾಮ್ ಬರುತ್ತೆ ಅದನ್ನ ಅನಾಲಿಸಿಸ್ ಮಾಡ್ಕೊಂಡು ನೆಕ್ಸ್ಟ್ ಪ್ರೋಗ್ರಾಮ್ ನ ಕಂಟಿನ್ಯೂ ಮಾಡ್ಬೋದು. ಸೊ ಇದೇ ರೀತಿ ನಾನು ನಿಮ್ಗೆ 5 ಡೇಸ್ಗೆ ಪ್ರೋಗ್ರಾಮ್ ಹೇಳ್ತಾ ಇದ್ದೀನಿ. ಸೊ ಇವಾಗ ಹಿಸ್ಟ್ರಿನಲ್ಲಿ ಹೋದ್ರೆ ನೀವು ಮರ್ತ್ ಬಿಟ್ವಿ ಅನ್ನೋ ಕನ್ಫ್ಯೂಷನ್ ಇರೋದಿಲ್ಲ. ಹಿಸ್ಟ್ರಿಗೆ ಹೋದ್ರೆ ಎಲ್ಲ ನೀವು ಏನೇನು ಅನಾಲಿಸಿಸ್ ಮಾಡಿದ್ದೀರಾ, ಯಾವ ಟೈಮಿಂಗ್ ಮಾಡಿದ್ದೀರಾ, ಯಾವ ಡೇಟಿಂಗ್ ಮಾಡಿದ್ದೀರಾ, ಎಲ್ಲಾನು ಹೀಲಿ ನೆನ್ಪಿಟ್ಕೊಂಡಿರುತ್ತೆ. ನಾವು ಮರ್ತೃನು ನಮ್ ಹೀಲಿ ಮಾತ್ರ ನೆನ್ಪಿಟ್ಕೊಂಡಿರುತ್ತೆ. ನಮ್ಗೆ ಯಾವಾಗ್ಲೂ ಸಪೋರ್ಟಿವ್ ಆಗಿರುತ್ತೆ. ನಿಮ್ಗೆ ಮಂಡೇಗೆ ಏನ್ ಬೇಕು, ಟ್ಯೂಸ್ಡೇಗೆ ಏನ್ ಬೇಕು, ಅದೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿರುತ್ತೆ. ಸೊ ನೆಕ್ಸ್ಟ್ ಥರ್ಸ್ಡೇ ಪ್ರೋಗ್ರಾಮ್ ವೆಡ್ನೆಸ್ಡೇ ಪ್ರೋಗ್ರಾಮ್ ಏನಿರುತ್ತೆ, ಮೆರಿಡಿಯನ್ 1 ಪ್ರೋಗ್ರಾಮ್. ಮತ್ತೆ ನಾವೇನ್ ಮಾಡ್ಬೇಕು, ಹಾಲಿಲಿ ಪ್ರೋಗ್ರಾಮ್ ಅನಾಲಿಸಿಸ್ಗೆ ಹೋಗ್ಬೇಕು. ಮೆರಿಡಿಯನ್ 1ಗೆ ಹೋಗ್ಬಿಟ್ಟು ಮೆರಿಡಿಯನ್ 1 ಅನಾಲಿಸಿಸ್ ಮಾಡಿದ್ರೆ ಅದರಲ್ಲಿ ಟಾಪ್ 5 ಪ್ರೋಗ್ರಾಮ್ ಬರುತ್ತೆ. ಮೆರಿಡಿಯನ್ 1 ಇಲ್ಲಿದೆ. ಸೊ ಅನಾಲಿಸಿಸ್ ಮಾಡಿ ಇಲ್ಲಿನ ಕೈಯಲ್ಲಿ ಇಟ್ಕೊಳ್ಳಿ. ಇಲ್ಲಿಗೆ ನಿಮ್ಮ ಇನ್ಫಾರ್ಮೇಶನ್ ರೀಡ್ ಮಾಡೋದಕ್ಕೆ ಹಲೋ ಮಾಡಿ. ಸೊ ಇದರಲ್ಲಿ ಆರ್ಟ್, ಗಾಲ್ ಬ್ಲಾಡರ್, ಜಾಯಿಂಟ್, ಗಾಲ್ ಬ್ಲಾಡರ್, ಬ್ಲಾಡರ್ ಮತ್ತೆ ಫ್ಯಾಟಿ ಡೈಜನ್ ಮತ್ತೆ ಟಾಪ್ 5 ಪ್ರೋಗ್ರಾಮ್ ಹೇಳ್ತಾ ಇದೆ. ಸೊ ಅದರಲ್ಲಿ ಸಹ ಅದೇ ತರ 3 ಪ್ರೋಗ್ರಾಮ್ ನ ನೀವು ವೈರ್ಸ್ ಮೂಲಕ, ವೈರ್ನ ಹೇಗೆ ಯೂಸ್ ಮಾಡೋದು ಅಂದ್ರೆ, ಫಸ್ಟ್ ನೀವು ಈ ತರ ಬ್ರಾಸ್ಲೆಟ್ ನ ಈ ತರ ಮುಂಗೈಗೆ ಬರೋ ತರ ಹಾಕೊಂಡು ಇಲ್ಲಿಗೆ ವೈರ್ ಹಾಕೋಬೇಕು. ಅದರ್ ಎಂಡ್ ಇರುತ್ತಲ್ಲ, ಇಲ್ಲಿ ಅದರ್ ಎಂಡ್ಗೆ ಸೊ ವೈರ್ ಹಾಕೋಬಿಟ್ಟು ಯಾವಾಗ್ಲೂ ನೀವು ಅನಾಲಿಸಿಸ್ ಮಾಡುವಾಗ ಇದು ನಿಮ್ ಬಾಡಿಗೆ ಟಚ್ ಆಗಿರ್ಬೇಕು. ಏನಕ್ಕೆ ಬಾಡಿ ಟಚ್ ಆಗಿರ್ಬೇಕು ಅಂದ್ರೆ, ಇದರಲ್ಲಿ ಕ್ವಾಂಟಮ್ ಸೆನ್ಸರ್ ಇರೋದ್ರಿಂದ ಪ್ರತಿಯೊಂದು ಫ್ರೀಕ್ವೆನ್ಸೀಸು ಸಹ ನಿಮ್ಮ ಬಾಡಿಗೆ ಯಾವ ರೀತಿ ಅಕಾರ್ಡಿಂಗ್ ಟು ಯುವರ್ ಬಾಡಿ, ಟೈಲರ್ ಮೇಡ್ ಅಂತೀವಲ್ಲ ಆ ತರ. ಸೊ ನಮ್ ಬಾಡಿಗೆ ಸ್ಟಿಚಸ್, ನಾವು ಬಟ್ಟೆನ ಯಾವ ತರ ನಮಗ್ ಬೇಕಾಗಿರೋ ತರ ಪ್ಯಾಟರ್ನ್ ಅಲ್ಲಿ ಸ್ಟಿಚ್ ಮಾಡ್ಕೋತೀವೋ, ಸೇಮ್ ಡಿವೈಸ್ ಅಲ್ಲಿ ನೀವು ತಗೊಂಡ್ರು ನಿಮ್ ಬಾಡಿಗೆ ಯಾವ ತರ ಫ್ರೀಕ್ವೆನ್ಸಿ ಬೇಕೋ ಅದನ್ನ ಕ್ವಾಂಟಮ್ ಸೆನ್ಸರ್ ಮೂಲಕ ಸೆನ್ಸ್ ಮಾಡಿ ನಿಮ್ಗೆ ಹೀಲಿಗೆ ಟ್ರಾನ್ಸ್ಮಿಟ್ ಮಾಡುತ್ತೆ. ಅದೇ ರೀತಿ ನಾನ್ ತಗೊಂಡ್ರು ನನ್ನ ಬಾಡಿಗೆ ಆ ಟೈಮಿಗೆ, ಆ ಸಿಚುವೇಶನ್ಗೆ ಯಾವ ಫ್ರೀಕ್ವೆನ್ಸಿ ಬೇಕು ಅನ್ನೋದನ್ನ ಅದು ಟ್ರಾನ್ಸ್ಮಿಟ್ ಮಾಡುತ್ತೆ. ಇದೇ ತರ ಇದು ಟೈಲರ್ ಮೇಡ್ ಅಂದ್ರೆ ಸ್ಪೆಷಲ್ ಆಗಿ ನಮ್ಗೆ ಫ್ರೀಕ್ವೆನ್ಸೀಸ್ ನ ಕೊಡ್ತಾ ಹೋಗುತ್ತೆ. ಸೊ ಈ ತರ ನಾವು ಇವಾಗ ಟಾಪ್ 5 ಪ್ರೋಗ್ರಾಮು 5 ಡೇಸ್ಗೆ ಆಯ್ತು. ಮಿಕ್ಕಿದ್ ಒಂದಿನ ನೀವು ನಿಮಗೆ ಯಾವ್ದಾದ್ರು ಬ್ಯೂಟಿ ಪ್ರೋಗ್ರಾಮ್, ನೀವು ಯಾವ್ದಾದ್ರು ಒಂದು ಸ್ಪೆಷಲ್ ಏರಿಯಾದಲ್ಲಿ ಫೋಕಸ್ ಮಾಡ್ಬೇಕು ಅಂತ ಇರ್ತೀರಾ. ಸೊ ಫಾರ್ ಎಕ್ಸಾಂಪಲ್ ಲರ್ನಿಂಗು, ಸ್ಟಡೀಸು,
ಇದ್ರಲ್ಲಿ ಯಾವ್ದಾರು ಅಥವಾ ವೈಟಲೈಸೇಷನ್, ಬ್ಯೂಟಿ ಪ್ರೋಗ್ರಾಮ್ಸ್ ಇದ್ರಲ್ಲಿ ಯಾವ್ದಾದ್ರು ನೀವು ಫೋಕಸ್ ಮಾಡ್ಬೇಕು ಅಂದಾಗ ನಿಮ್ಗೆ ಇಷ್ಟ ಆಗಿರೋ ಪ್ರೋಗ್ರಾಮ್ನ 6th ಡೇ ನೀವು ತಗೋಬಹುದು. ಸೊ 6th ಡೇ ತಗೊಂಡು 1 ಡೇ ನೀವು ಫ್ರೀ ಬಿಟ್ಟು, ಸೊ ಇಲ್ಲಿ ತಗೊಂಡಿರೋ ಎಲ್ಲ ನಿಮ್ಗೆ ಡೈಜೆಸ್ಟ್ ಆಗಿ ಅದು ನಿಮ್ಗೆ ಸರಿಯಾಗಿ ನಿಮ್ಗೆ ಹೆಲ್ಪ್ ಆಗೋದಕ್ಕೆ 1 ದಿನ ಗ್ಯಾಪ್ ಬಿಡ್ಬೇಕು. ಸೊ 7 days ಅಲ್ಲಿ 5 days ಕಂಪ್ಲೀಟ್ 25 ಪ್ರೋಗ್ರಾಮ್ ತಗೋತೀರಾ. 6th ಡೇ ನಿಮಗೆ ಯಾವ ಏರಿಯಾದಲ್ಲಿ ಫೋಕಸ್ ಮಾಡಬೇಕು ಅಂತ ಇದ್ದೀರಾ ಆ ಏರಿಯಾದಲ್ಲಿ ನೀವು ಅವತ್ತು ಇಲ್ಲಿನ ಅನಾಲಿಸಿಸ್ ಮಾಡ್ಬಿಟ್ಟು ಬ್ಲೂ ಆಪ್, ಸೇಮ್ ಬ್ಲೂ ಆಪ್ ಅಲ್ಲಿ ವೈಬ್ರೇಷನ್ ಮಾಡ್ಕೊಂಡು ಪಿಂಕ್ ಆಪ್ ಅಲ್ಲಿ ಆ ಪ್ರೋಗ್ರಾಮ್ಸ್ ನ ತಗೋತೀರಾ. ಫಾರ್ ಎಕ್ಸಾಂಪಲ್, ಯಾವ ಏರಿಯಾದಲ್ಲಿ ಬ್ಯೂಟಿ ಪ್ರೋಗ್ರಾಮ್ಸ್ ನನಗೆ ಇಂಟ್ರೆಸ್ಟಿಂಗ್ ಆಗಿದೆ, ಸೊ ಲೇಡೀಸ್ಗೆಲ್ಲ ಸೊ ಬ್ಯೂಟಿ ಪ್ರೋಗ್ರಾಮ್ ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ ಬ್ಯೂಟಿ ಪ್ರೋಗ್ರಾಮ್ ಅನಾಲಿಸಿಸ್ ಮಾಡಿದಾಗ 6th ಡೇ ಅದರಲ್ಲಿ ನಮಗೆ ಮತ್ತೆ ಟಾಪ್ 5 ಪ್ರೋಗ್ರಾಮ್ ಬರುತ್ತೆ. ಸೊ ಅದನ್ನ ಸೇಮ್ ವೈಬ್ರೇಟ್ ಮಾಡ್ಕೊಳ್ಳೋದು 38 ಸೆಕೆಂಡ್ 7 ಟೈಮ್ಸ್ ವೈಬ್ರೇಟ್ ಮಾಡ್ಕೊಳ್ಳಿ, 27 minutes ರನ್ ಮಾಡ್ಕೊಳ್ಳಿ. ಸೊ ಅವತ್ತಿಗೆ ಮತ್ತೆ ಪಿಂಕ್ ಆಪ್ ಅಲ್ಲೂ ಸಹ ಸೇಮ್ ಪ್ರೋಗ್ರಾಮ್, ಸ್ಕಿನ್ ಎನರ್ಜಿ, ಸ್ಕಿನ್ ಹಾರ್ಮನಿ, ಏಜಿಂಗ್, ಇನ್ನರ್ ಬ್ಯೂಟಿ, ನೇಲ್ ಹಾರ್ಮನಿ ಇವೆಲ್ಲ. ಸೊ ಬ್ಯೂಟಿ ರಿಲೇಟೆಡ್ ಯು ಕ್ಯಾನ್ ಸ್ಪೆಷಲ್ ಆಗಿ ನೀವು ತಗೋಬಹುದು. ಸೊ ಇದೇ ತರ ಇದೆಲ್ಲ ಏನಾಗುತ್ತೆ, ಡೇಟಾಬೇಸ್ ಅನಾಲಿಸಿಸ್ ಆದಾಗ ನಾವು ಸೈಕಿ ಪ್ರೋಗ್ರಾಮು ಸಹ ನಮ್ಮ ಮೈಂಡ್ಗೆ ಬೇಕಾಗುತ್ತೆ. ಸೊ ಇದರಲ್ಲಿ ನ್ಯೂ ರೆಸೊನೆನ್ಸ್ ಡೇಟಾಬೇಸ್ ಅಂತ ಇರುತ್ತೆ. ಇದರಲ್ಲಿ ಅಲೆಕ್ಸ್ ಜೆಮ್ಸ್, ಆಸ್ಟ್ರೇಲಿಯನ್ ಬುಷ್ ಫ್ಲವರ್, ಬಾಷ್ ಫ್ಲವರ್ ರೆಮಿಡೀಸ್, ಕರೇಜ್, ಕ್ರಿಯೇಟಿವ್ ಹೋಮಿಯೋಪತಿ, ಐಚಿ, ಸುಜುಲರ್ ಸಾಲ್ಟ್ ಇದರಲ್ಲಿ ಯಾವ್ದಾದ್ರೂ ಒಂದನ್ನ ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ಅನಾಲಿಸಿಸ್ ಮಾಡಿದಾಗ, ಬಾಷ್ ಫ್ಲವರ್ ರೆಮಿಡಿ ತಗೊಳ್ಳೋಣ ಅನ್ಕೊಳ್ಳಿ, ಇದನ್ನ ಅನಾಲಿಸಿಸ್ ಮಾಡಿದ್ರೆ ಅದೆಲ್ಲ ಪ್ರೋಗ್ರಾಮು ನೀವು ಡೇ ಟೈಮ್ ಅಲ್ಲಿ ವಿತಿನ್ 7 o'clock 5 ಪ್ರೋಗ್ರಾಮ್ ನ ಮುಗಿಸ್ತೀರಾ. ಇದೇನಾಗುತ್ತೆ ಅಂದ್ರೆ ನಿಮ್ಗೆ ಸೈಕಿ ಲೆವೆಲ್ ಅಲ್ಲಿ ಎಮೋಷನಲಿ ನಿಮ್ಗೆ ಸಪೋರ್ಟಿವ್ ಆಗಿರೋದಕ್ಕೆ ಇದನ್ನ ನೀವು ಬೇಕಾದ್ರೆ ನೈಟ್ ಟೈಮು 38 seconds 7 times ಬ್ಯಾಕ್ ಟು ಬ್ಯಾಕ್ ವೈಬ್ರೇಟ್ ಮಾಡೋದು, 38 seconds 7 times ಬ್ಯಾಕ್ ಟು ಬ್ಯಾಕ್ ವೈಬ್ರೇಟ್ ಮಾಡೋದು. ಆಮೇಲೆ 27 minutes ಆದ್ರೂ ಮಾಡ್ಕೋಬಹುದು. ನೀವು ಫುಲ್ ನೈಟ್ ಮಲಗುವಾಗ 4 hours 6 hours 9 hours ಈ ತರ ಡಿಫ್ರೆಂಟ್ ಫುಲ್ ನೈಟ್ ನೀವು ಸಹ ರನ್ ಮಾಡ್ಬೋದು. ಈ ರೀತಿ ನೀವು ಈ ಪ್ರೋಗ್ರಾಮ್ ನ ಸೇಮ್ ಒಂದು ಪ್ರೋಗ್ರಾಮ್ ನ ಅನಾಲಿಸಿಸ್ ಮಾಡಿದ್ದನ್ನ 1 week ಕಂಟಿನ್ಯೂ ಮಾಡಿ, ಇಲ್ಲ 11 days 21 days ಆವಾಗ ಮಾಡಿದಾಗ ನಿಮ್ಗೆ ಅದರಲ್ಲಿ ರಿಸಲ್ಟ್ಸ್ ಚೇಂಜ್ ಆಗೋದು ನಿಮ್ಗೆ ಫಿಸಿಕಲ್ ಲೆವೆಲ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ 1 or 2 days ಮಾಡಿದಾಗ ನಿಮ್ಗೆ ಫೀಲ್ ಆಗುತ್ತೆ, ಬಟ್ ಕಂಟಿನ್ಯೂಸ್ ಆಗಿ 27 ವಿಸಿಬಲ್ ಆಗಿ ನಿಮ್ಗೆ ಅದರಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ಅದಕ್ಕೆ ಯಾವುದೇ ಸೈಕಿ ಪ್ರೋಗ್ರಾಮ್ಸ್ ನೀವು ರನ್ ಮಾಡುವಾಗ ಲಾಂಗ್ ಡ್ಯೂರೇಷನ್ ಅಲ್ಲಿ ಮಾಡಿ, 1 week ಮಾಡಿ, 11 days 21 days ಇಲ್ಲ 41 days ಈ ತರ ಕಂಟಿನ್ಯೂಸ್ ಆಗಿ ಮಾಡಿದಾಗ ನಿಮ್ಗೆ ಅದರಲ್ಲಿ ವಿಸಿಬಲ್ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಇದೆಲ್ಲ ಆಯ್ತು. ಸೊ ನೀವು ಇವಾಗ ಮೈಂಡ್ ಬಾಡಿ ಸೋಲ್ ಲೆವೆಲ್ ಅಲ್ಲಿ ಆಲಿಲಿ ಅನಾಲಿಸಿಸ್ ಮಾಡಿದ್ರಿ, 5 days ಪ್ರೋಗ್ರಾಮ್ ಆಯ್ತು, ಸೈಕಿ ಪ್ರೋಗ್ರಾಮ್ ಆಯ್ತು, ಜೊತೆಗೆ ನೀವು ಆರಾನು ಮಾಡ್ಕೋಬಹುದು. ನೀವು ಆರಾ ಅನಾಲಿಸಿಸ್, ಸೊ ನೀವು ಆರಾ ಅನಾಲಿಸಿಸ್ ಟ್ರೈನಿಂಗ್ ಅಂದ್ರೆ ಇದಕ್ಕೆ ಸಪ್ರೇಟ್ ಸ್ಪೆಷಲ್ ಟ್ರೈನಿಂಗ್ ಇದೆ. ನಾನು ಇವಾಗ ಜಸ್ಟ್ ನಿಮ್ಗೆ ಅನಾಲಿಸಿಸ್ ಮಾಡಿ ಯಾವ ರೀತಿ ನೀವು ರನ್ ಮಾಡ್ಕೋಬೇಕು ಅನ್ನೋದನ್ನ ಮಾತ್ರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆರಾ ಅನಾಲಿಸಿಸ್ ಆಯ್ತು. ಸೊ ನಿಮ್ಮ ಎನರ್ಜಿ ಲೆವೆಲ್ 77 ತೋರಿಸ್ತಾ ಇದೆ. ಯಾವ್ಯಾವ ಚಕ್ರ ಯಾವ್ಯಾವ ಪರ್ಸೆಂಟೇಜ್ ಅಲ್ಲಿ ಇದೆ ಅಂತ ತೋರಿಸ್ತಾ ಇದೆ. ಇದರಲ್ಲಿ ಯಾವುದೇ ಚಕ್ರ ಮುಂಚೆ ನಾವು ಮೆರಿಡಿಯನ್ಸ್ ಲೆವೆಲ್ ಅಲ್ಲಿ ಆಲಿಲಿ ಪ್ರೋಗ್ರಾಮ್ ಅಲ್ಲಿ ಅನಾಲಿಸಿಸ್ ಮಾಡಿದಾಗ ಯಾವುದೇ ಪರ್ಸೆಂಟೇಜ್ ಬಿಲೋ 20 to 30 ಇದ್ರೆ ವೆಲ್ ಅಂಡ್ ಗುಡ್ ಅಂತ ಹೇಳ್ತೀವಿ. ಇಲ್ಲಿ ಆರಾ ಅನಾಲಿಸಿಸ್ ಮಾಡಿದಾಗ ಅಬೋವ್ 80 ಇಸ್ ಗುಡ್, ಅಂದ್ರೆ ಪರ್ಸೆಂಟೇಜ್ ಜಾಸ್ತಿ ಇದ್ರೇನೆ ಇಲ್ಲಿ ಗುಡ್ ಅಂತ ಹೇಳ್ತೀವಿ. ಸೊ ಕಂಟಿನ್ಯೂ ಮಾಡಿ, ಸ್ಟಾರ್ಟ್ ಅನಾಲಿಸಿಸ್. ಅದು ಯಾವ ಚಕ್ರ ಲೋ ಆಗಿದೆ ಅಲ್ಲಿ ಅದನ್ನ ಸೆಲೆಕ್ಟ್ ಮಾಡಿ ನಮ್ಗೆ ಫ್ರೀಕ್ವೆನ್ಸೀಸ್ ನ ರನ್ ಮಾಡೋದಕ್ಕೆ ಅದು ಅನಾಲಿಸಿಸ್ ಮಾಡುತ್ತೆ. ಸೊ ಇಲ್ಲೂ ಅಷ್ಟೇ, ಇಲ್ಲಿ 88% ಅದು ಚೆನ್ನಾಗಿದೆ. 7 LMM ಇದೆಲ್ಲದಕ್ಕೂ ಒಂದು ಚಾರ್ಟ್ ಇದೆ. ಸೊ ನಿಮಗೆ ಯಾರು ಈ ಟ್ರೈನಿಂಗಿಗೆ ಇನ್ವೈಟ್ ಮಾಡಿದ್ದಾರೆ, ನಿಮ್ಗೆ ಯಾರು ಇದೆಲ್ಲ ಟ್ರೈನಿಂಗ್ಸ್ ಅಥವಾ ನಿಮ್ಗೆ ಹೀಲಿನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅವ್ರನ್ನ ಕೇಳಿದ್ರೆ ಇದೆಲ್ಲದಕ್ಕೂ ರಿಲೇಟೆಡ್ ಆಗಿರೋದು ಒಂದು ಚಾರ್ಟ್ ಇರುತ್ತೆ. ಸೊ ಅದನ್ನ ಸರ್ಕ್ಯುಲೇಟ್ ಮಾಡೋದಕ್ಕೆ ಹೇಳಿರ್ತೀವಿ, ಅವ್ರ ಹತ್ರ ನೀವು ಕೇಳಿನೂ ತಗೋಬಹುದು. ಸೊ ಆರಾ ಅನಾಲಿಸಿಸ್ ಆದ ತಕ್ಷಣ ನೀವು ವೈಬ್ರೇಟ್ ಮಾಡ್ಕೊಳ್ಳಿ. ಇದನ್ನು ಅಷ್ಟೇನೆ
38 ಸೆಕೆಂಡ್ 7 ಟೈಮ್ಸ್ 27 ಮಿನಿಟ್ಸ್ 2 ಟೈಮ್ಸ್ 2 ಮಿನಿಟ್ಸ್ ಸಹ ಮಾಡ್ಕೋಬಹುದು. ಇದಕ್ಕೆ ನೀವು ಪರ್ಟಿಕ್ಯುಲರ್ ಆಗಿ ಸಂಡೇ ಒಂದಿನ ಅಂತಾನು ಇಟ್ಕೋಬಹುದು. ಇಲ್ಲ ನೀವು ಬಾಶ್ ಫ್ಲವರ್ ರೆಮಿಡಿ ಮಾಡ್ತಿರಲ್ಲ ಅದೇ ತರ ನೈಟ್ ಟೈಮ್ ಅಲ್ಲಿ ಸಹ ನೀವು ಅನಾಲಿಸಿಸ್ ಮಾಡಿ ಫುಲ್ ನೈಟು ಸಹ 4 ಅವರ್ಸ್ 6 ಅವರ್ಸ್ ಸಹ ನೀವು ಆರಾ ಅನಾಲಿಸಿಸ್ ನ ಮಾಡ್ಕೋಬಹುದು. ಸೊ ಇದರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಇದು ಆರಾ ಅನಾಲಿಸಿಸ್ ಮಾಡೋದು. ಇದೇ ರೀತಿ ಕೋಚಿಂಗ್ ಅನಾಲಿಸಿಸ್ ಇದೆ. ಕೋಚಿಂಗ್ ಅಂದ್ರೆ ಏನು? ಸೊ ನಾವು ಯಾವುದೇ ಒಂದು ಅಫರ್ಮೇಶನ್, ನಾವು ಯಾವುದೇ ಆಗ್ಲಿ ಮಂತ್ರ ಚಾಂಟಿಂಗ್ ಆಗ್ಲಿ, ಯಾವುದೇ ಒಂದು ಗೋಲ್ ನ ರೀಚ್ ಮಾಡೋದಕ್ಕೆ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ನ ಪ್ರಿಪೇರ್ ಮಾಡ್ತಾ ಇರ್ತೀವಿ. ಸೊ ಫ್ರೀಕ್ವೆನ್ಸೀಸ್ ಮೂಲಕನೂ ಸಹ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ಪ್ರಿಪೇರ್ ಮಾಡಿ ನಾವು ಅದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಕ್ಕೆ ನಾವು ಇದರಿಂದ ಹೆಲ್ಪ್ ಮಾಡ್ಕೋಬಹುದು. ಸೊ ಹೆಂಗೆ ಅಂದ್ರೆ ನಿಮ್ಗೆ ಬೇಕಾಗಿರೋ ಅಫರ್ಮೇಶನ್ ನ ನೀವಿಲ್ಲಿ ಟೈಪ್ ಮಾಡ್ಬೋದು. ಇಲ್ಲ ಆಲ್ರೆಡಿ ಹೀಲಿ ಅಕಾಡೆಮಿ ಅವರೇ ಕೆಲವೊಂದು ಅಫರ್ಮೇಶನ್ಸ್ ನ ನಮ್ಗಾಗಿನೇ ಸ್ಪೆಷಲೈಸ್ ಆಗಿ ಇದರಲ್ಲಿ ಟೈಪ್ ಮಾಡಿಟ್ಟಿರ್ತಾರೆ. ಇದರಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೋಬಹುದು. ನೀವೇ ಟೈಪ್ ಮಾಡ್ಬೇಕು ಅಂದ್ರೆ ಫಸ್ಟ್ ಯಾವಾಗ್ಲೂ ಗ್ರಾಟಿಟ್ಯೂಡ್ ಇರ್ಬೇಕು. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹಾಕ್ಬಿಟ್ಟು ಸೊ ಐ ಆಮ್ ಲಿವಿಂಗ್ ಹ್ಯಾಪಿ ಹೆಲ್ದಿ ಲೈಫ್. ಏನೇ ಅಫರ್ಮೇಶನ್ ಆಗಿದ್ರು ಆಲ್ರೆಡಿ ನಿಮ್ಗೆ ಆಗೋಗಿದೆ. ಸೊ ಅದರಲ್ಲಿ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ. ಸೊ ಆ ಸಿಚುಯೇಷನ್ ನಲ್ಲಿ ನೀವು ಎಂಜಾಯ್ಮೆಂಟ್ ಮೂಡಲ್ಲಿ ಇದ್ದೀರಾ ಅನ್ನೋ ರೀತಿ ಅಫರ್ಮೇಶನ್ ನ ಬರಿಬೇಕು. ಐ ಆಮ್ ಲಿವಿಂಗ್ ಹ್ಯಾಪಿ ಲೈಫ್. ಸೊ ಸ್ಟಾರ್ಟ್ ಅನಾಲಿಸಿಸ್. ಅನಾಲಿಸಿಸ್ ಮಾಡಿದಾಗ ನೀವು ಈ ಗೋಲ್ ನ ರೀಚ್ ಮಾಡೋದಕ್ಕೆ ಯಾವ ಏರಿಯಾದಲ್ಲಿ ನಿಮ್ಗೆ ಪೊಟೆನ್ಶಿಯಾಲಿಟಿ ಆಲ್ರೆಡಿ ಇದೆ, ಯಾವ ಏರಿಯಾದಲ್ಲಿ ನೀವು ಫೋಕಸ್ ಮಾಡಬೇಕು ಅಂತ ಇಲ್ಲಿ ಹೇಳುತ್ತೆ. ಸೊ ಇದರಲ್ಲಿ ಏನಾಗುತ್ತೆ, ಪೊಟೆನ್ಶಿಯಲ್ಸ್ ಆಲ್ರೆಡಿ ಇದು ಗ್ರೀನ್ ಇದೆ. ಸೊ 100% ಅದಿದೆ. ಎಮೋಷನಲ್ ಬ್ಯಾಲೆನ್ಸ್ ಅದು ಇದೆ. ಸೊ ಆ ಏರಿಯಾದಲ್ಲಿ ನಾಟ್ ನೆಸೆಸರಿ. ಮತ್ತೆ ಫಿಟ್ನೆಸ್ ಮತ್ತೆ ಕರಿಯರ್ ತುಂಬಾ ಡಾರ್ಕ್ ಆರೆಂಜ್ ಇದೆ. ಸೊ ಇಟ್ ಇಸ್ ಆಲ್ರೆಡಿ ಆಟೋಮೆಟಿಕ್ ಆಗಿ ಇಲ್ಲಿನೇ ಸೆಲೆಕ್ಟ್ ಮಾಡಿದೆ ಈ ಏರಿಯಾದಲ್ಲಿ ಮೇನ್ ಆಗಿ ನೀವು ವರ್ಕ್ ಮಾಡಬೇಕು ಅಂತ. ಫಿನಾನ್ಸ್ ಮತ್ತೆ ಕರಿಯರ್. ಸೊ ನೀವು ಎಲ್ಲಾ ಏರಿಯಾನು ಒಂದೇ ಸಲ ಸೆಲೆಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ಇಟ್ ಮೈಟ್ ಗೆಟ್ ಡಿಲೇ ಆಗ್ಬೋದು. ಸೊ ಅದಕ್ಕೋಸ್ಕರ ನೀವು 1 or 2 ಏರಿಯಾನ ಸೆಲೆಕ್ಟ್ ಮಾಡ್ಕೊಂತಾ ಹೋದಂತೆ ನಿಮಗೆ ಮ್ಯಾನಿಫೆಸ್ಟೇಷನ್ ಬೇಗ ಆಗ್ತಾ ಹೋಗುತ್ತೆ. ಕಂಟಿನ್ಯೂ ಅನಾಲಿಸಿಸ್. ಇದು ಅಷ್ಟೇ ಕೋಚಿಂಗ್ ನೀವು ಮಾಡ್ತಾ ಹೋದಂಗೆ ಇದನ್ನು ಅಷ್ಟೇ 38 ಸೆಕೆಂಡ್ 7 ಟೈಮ್ಸ್ ಬ್ಯಾಕ್ ಟು ಬ್ಯಾಕ್ ಮಾಡಬೇಕು. 37 ಮಿನಿಟ್ಸ್. ಈ ಕೋಚಿಂಗ್ ಅನಾಲಿಸಿಸ್ ನ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಯಾವುದೇ ಕಾರಣಕ್ಕೂ ಒಂದು ದಿನಾನು ಮಿಸ್ ಮಾಡಬಾರ್ದು. 21 days 11 days or 41 days ಕಂಟಿನ್ಯೂಸ್ ಆಗಿ ಮಾಡ್ಬೇಕು. ಒಂದು ದಿನ ಮಿಸ್ ಮಾಡಿದ್ರಿ ಅಂದ್ರೆ ಮತ್ತೆ ರೀಸ್ಟಾರ್ಟ್ ಮಾಡ್ಬೇಕು. ಯಾಕಂದ್ರೆ ಅಫರ್ಮೇಶನ್ ಅನ್ನೋದು ಕಂಟಿನ್ಯೂಸ್ ಆಗಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಮತ್ತೆ ಯೂನಿವರ್ಸ್ಗೆ ಒಂದು ಇನ್ಫಾರ್ಮೇಶನ್ ಕಳಿಸ್ತಾ ಇರುತ್ತೆ. ಸೊ ಅದರಲ್ಲಿ ಗ್ಯಾಪ್ ಆಗ್ಬಾರ್ದು. ಯಾವಾಗ್ಲೂ ನೀವು ಕಂಟಿನ್ಯೂಸ್ ಆಗಿ ಒಂದು 11 days ಮಾಡಿದಾಗ ಕೆಲವರಿಗೆ ಈ ಗೋಲ್ಡ್ ಸೈಕಲ್ ಮಾಡ್ಕೊಂಡು ಕ್ಲೆನ್ಸಿಂಗ್ ಮಾಡ್ಕೊಂಡು ಆಲಿಲಿ ಪ್ರೋಗ್ರಾಮ್ ಮಾಡ್ಕೊಂಡು ಆಲ್ರೆಡಿ ಇದೆಲ್ಲ ಮಾಡ್ಕೊಂಡು ಕೋಚಿಂಗ್ ಮಾಡ್ತಾ ಹೋದಂಗೆ ಕೆಲವ್ರಿಗೆಲ್ಲ 5 days 1 week ಅಲ್ಲೇ ಎಷ್ಟೊಂದು ಚೆನ್ನಾಗಿ ಕೋಚಿಂಗ್ ಅಲ್ಲಿ ರಿಸಲ್ಟ್ ಬರುತ್ತೆ. ನಾವು ಡೈರೆಕ್ಟ್ ಆಗಿ ಬರೀ ಕೋಚಿಂಗ್ ಮಾಡ್ಕೊಂತೀವಿ ಅಂದ್ರೆ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್. ಯಾವಾಗ ನಮ್ಮಲ್ಲಿರೋ ಎಲ್ಲಾ ಗಾರ್ಬೇಜ್ ಅನ್ನ ಕ್ಲೀನ್ ಮಾಡ್ಕೊಂಡು ನಾವು ಹೈ ವೈಬ್ರೇಷನ್ ಅಲ್ಲಿ ಇಟ್ಕೊಂಡು ಪಾಸಿಟಿವ್ ವೈಬ್ರೇಷನ್ ಅಲ್ಲಿ ಇಟ್ಕೊಂಡು ನಾವು ಕೋಚಿಂಗ್ ಮಾಡ್ತಾ ಹೋಗ್ತೀವೋ ಸೊ ನಮ್ಗೆ ಬೇಗನೆ ರಿಸಲ್ಟ್ ಬರುತ್ತೆ. ಅದಕ್ಕೋಸ್ಕರ ಅಕಾರ್ಡಿಂಗ್ ಟು ಇಲಿ ಅಕಾಡೆಮಿ 38 ಸೆಕೆಂಡ್ ಇಸ್ ದ ಬೂಸ್ಟರ್ ಡೋಸ್. 38 ಸೆಕೆಂಡ್ 7 ಟೈಮ್ಸ್ ಬ್ಯಾಕ್ ಟು ಬ್ಯಾಕ್ 27 ಮಿನಿಟ್ಸ್ 2 ಮಿನಿಟ್ಸ್ ಆಲ್ಸೋನು ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಈ ತರ ರನ್ ಮಾಡ್ಬೋದು. ಮತ್ತೆ ಫುಲ್ ನೈಟ್ ನನಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ನೀವು ನೈಟ್ ಅಲ್ಲಿ ಕೋಚಿಂಗ್ ನ ರನ್ ಮಾಡಿದ್ರೆ ಇಟ್ ವಿಲ್ ಏನ್ ಮಾಡುತ್ತೆ, ನಮ್ಗೆ ತುಂಬಾ ಅದ್ರ ಬಗ್ಗೆ ಥಾಟ್ಸ್ ಬರಕ್ ಶುರು ಆಗುತ್ತೆ. ಸೊ ಕೋಚಿಂಗ್ ಆಕ್ಟಿವ್ ಮಾಡುತ್ತೆ ನಮ್ನ. ಆ ಗೋಲ್ಸ್ ಪ್ರಕಾರ ವರ್ಕ್ ಮಾಡೋದಕ್ಕೆ ನನಗಾಗಿರೋ ಎಕ್ಸ್ಪೀರಿಯನ್ಸ್. ನಾನು ನೈಟ್ ಟೈಮ್ ಅಲ್ಲಿ ಕೋಚಿಂಗ್ ಏನಾದ್ರು ರನ್ ಮಾಡಿದ್ರೆ
ನಾನು ಆ ಗೋಲ್ಸ್ಗೆ ಬೇಕಾಗಿರೋದನ್ನೇ ಥಿಂಕ್ ಮಾಡ್ತೀನಿ, ಅದಕ್ಕೆ ರಿಲೇಟೆಡ್ ಆಗಿ ವರ್ಕು ನಾನು ಮಲ್ಗೋದಿಲ್ಲ, ಎದ್ದು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಆದಷ್ಟು ಕೋಚಿಂಗ್ ಅನಾಲಿಸಿಸ್ ನ ಬಿಫೋರ್ 6 o'clock ಮಾರ್ನಿಂಗ್ ಆಫ್ಟರ್ನೂನ್ ಈವ್ನಿಂಗ್ ಅಂತ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ಆದಷ್ಟು ಇದನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಮತ್ತೆ ಇದರಲ್ಲಿ ಮುಖ್ಯವಾಗಿ ನೀವು ಫಾಲೋ ಮಾಡ್ಬೇಕಾಗಿರೋ ಈ 7 days ಆಫ್ಟರ್ 7 days ಪ್ರೋಟೋಕಾಲ್ ಅಲ್ಲಿ ಮೇನ್ ಆಗಿ ನೀರ್ ಕುಡಿಬೇಕು, ಮತ್ತೆ ಎಲ್ಲಾ ಅನಾಲಿಸಿಸ್ನು ಕಂಪಲ್ಸರಿಯಾಗಿ ಕರೆಕ್ಟ್ ಆಗಿ ತಗೋಬೇಕು. ಯಾವಾಗ್ಲೂ ಪಾಸಿಟಿವ್ ಮೂಡ್ ಅಲ್ಲಿ, ಎಸ್ ನಾನು ಹೀಲಿ ಯೂಸ್ ಮಾಡ್ತಾ ಇದ್ದೀನಿ, ರೂಟ್ ಕಾಸ್ ಇಂದ ನನ್ಗೆ ಹೀಲಿಂಗ್ ಆಗ್ತಾ ಇದೆ. ಸೊ ನಾನು ಯಾವಾಗ್ಲೂನು ವೈಬ್ರೇಷನ್ ಅಲ್ಲಿ ಇರ್ತೀನಿ, ಕೋಚಿಂಗ್ ರನ್ ಮಾಡ್ತೀನಿ. ನೀವು ಸಹ ಯಾವಾಗ್ಲೂ ಫುಡ್ ಮೇಂಟೈನ್ ಮಾಡ್ಬೇಕು, ಮೆಡಿಟೇಷನ್ ಮಾಡ್ಬೇಕು, ಯೋಗ ಮಾಡ್ಬೇಕು. ನಾನು ಇಲ್ಲಿ ರನ್ ಮಾಡ್ತಾ ಇದ್ದೀನಿ ಅಂತೇಳಿ ಜಂಕ್ ಫುಡ್ ತಗೊಂಡು ಟಿವಿ ನೋಡ್ಕೊಂತ ತಿಂತ ಕೂತ್ರೆ ಇಲ್ಲಿ ಏನ್ ಮಾಡುತ್ತೆ, ನಿಮ್ ಗಾರ್ಬೇಜ್ ಅನ್ನ ಕ್ಲೀನ್ ಮಾಡೋದ್ರಲ್ಲಿ ಅದ್ರದ್ದು ಟೈಮು ಕಳೆದೋಗುತ್ತೆ. ಸೊ ನೀವು ಸಹ ಇಲ್ಲಿಗೆ ಯಾವಾಗ್ಲೂ ಸಪೋರ್ಟಿವ್ ಆಗಿರ್ಬೇಕು. ಏನ್ ಮಾಡ್ಬೇಕು, ನಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೋಬೇಕು, ನಮ್ಮ ಥಿಂಕಿಂಗ್ ಪ್ಯಾಟರ್ನ್ ನ ಚೇಂಜ್ ಮಾಡ್ಕೋಬೇಕು, ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಪಾಸಿಟಿವ್ ವೈಬ್ರೇಷನ್ ಇರೋ ತರ ನಾವು ಮೇಂಟೆನೆನ್ಸ್ ಮಾಡ್ಕೋಬೇಕು. ಇದೆಲ್ಲ ಮಾಡ್ಕೊಂಡಾಗ ನಿಮ್ಗೆ ಯಾವುದೇ ಹೀಲಿ ಪ್ರೋಗ್ರಾಮ್ಸ್ ಆಗ್ಲಿ ಏನೇ ಆಗ್ಲಿ ಬೇಗ ರಿಸಲ್ಟ್ ಕೊಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಇದು ನನ್ನ 7 days ಪ್ರೋಟೋಕಾಲ್ ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕ್ವಶನ್ಸ್ ಕೇಳ್ಬೋದು. ರಾಜೇಂದ್ರ ಜಿ. ನಮಸ್ತೆ ಮೇಡಮ್. ಹಾ ನಮಸ್ತೆ ಸರ್. ಮಾಧವ್ ಮೇಡಮ್ ಅದು 38 ವಿಡಿಯೋದಲ್ಲಿ ಸೆಕೆಂಡ್. ಬರ್ತೀರಾ? ನಾನ್ ನಿಮ್ಮನ್ನ ನೋಡಿಲ್ಲ. ಸಾರಿ. ನಮಸ್ತೆ ಮೇಡಮ್. ಹಾ ನಮಸ್ತೆ ಸರ್. ಕಾಣಿಸ್ತಾ ಇಲ್ಲ ಸರ್ ನೀವು. ಮೇಡಮ್ ಇದು ಒಂದ್ ನಿಮಿಷ, ಹಾ ಕ್ಯಾಮ್ರಾ ಒಂದ್ ಸ್ವಲ್ಪ ಕ್ಯಾಮ್ರಾ ಆನ್ ಮಾಡಿ ಸರ್. ಮಾಡಿದ್ದೀನಿ ಮೇಡಮ್, ಮಾಡಿದ್ದೀನಿ. ಕಾಣಿಸ್ತದ? ಇಲ್ಲ ಸರ್ ಕಾಣಿಸ್ತಾ ಇಲ್ಲ ನೀವು. ಇವಾಗ ನೋಡಿ ಮೇಡಮ್. ಹಾ ಕಾಣಿಸ್ತಾ ಇದ್ದೀರಾ ಸರ್, ಹೇಳಿ. ಇವಾಗ ನಮಸ್ತೆ. ನಿಮ್ ಟೆಸ್ಟಿಮನಿ ತುಂಬಾ ಚೆನ್ನಾಗಿದೆ. ನಮಸ್ತೆ ಮೇಡಮ್. ನಮಸ್ತೆ. ಚೆನ್ನಾಗಿದೆ. ಇದ್ರೆ ಮೇಡಮ್. ಓಕೆ ಥ್ಯಾಂಕ್ ಯು ಮೇಡಮ್. ಮೇಡಮ್ ಇದು 38 ಸೆಕೆಂಡ್ಸ್ ಮತ್ತೆ 20 ಇದು ಸೆಕೆಂಡ್ ಅದ್ರ ಬಗ್ಗೆ ಹೇಳಿದ್ರಲ್ಲ ನೀವು, ಮಾಡ್ಬೇಕಂತ ವೈಬ್ರೇಟ್ ಮಾಡ್ಬೇಕಂತಂತೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಹೌದು ಸರ್. ಅದು ಮಾಡೋದ್ರಿಂದ ಎಷ್ಟು ನಮ್ಗೆ ಪೇಷಂಟ್ಗೆ ಈಗ ಒಂದು ಅದ್ರದ್ದು ಒಳ್ಳೇದಾಗತ್ತೆ ಅಂತ, ಅದು ಕಂಪಲ್ಸರಿ ಮಾಡೋದ್ರಿಂದ ಹಾ ಅದು ಯಾವ ರೀತಿ ಅದನ್ನ ನಾವು ಸೀರಿಯಸ್ ಆಗಿ ಅದನ್ನ ಸರ್, ಮಾಡ್ಬೇಕು ಅದು ಅಂತ ಎಷ್ಟ್ರ ಮಟ್ಟಿಗೆ ಆಗುತ್ತೆ ಅನ್ನೋದು ಅದು ಪ್ರತಿಯೊಂದು ಕ್ಲೈಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಅಕಾಡೆಮಿ ಪ್ರಕಾರ 38 ಸೆಕೆಂಡ್ ಬೂಸ್ಟರ್ ಡೋಸ್ ಅಂದ್ರೆ ಲೋಯರ್ ದ ಫ್ರೀಕ್ವೆನ್ಸಿ ಇರುತ್ತಲ್ಲ, ಅದು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಸೊ 38 ಸೆಕೆಂಡ್ ಅನ್ನೋದು ಒಂದು ಬೂಸ್ಟರ್ ಡೋಸ್. ಸೊ ನಮ್ಗೆ ಏನಾಗುತ್ತೆ, ಸೊ ಇಮ್ಮಿಡಿಯೇಟ್ ಆಗಿ ನಮ್ಗೆ ಫ್ರೀಕ್ವೆನ್ಸಿನ ರಿಸೀವ್ ಮಾಡ್ಕೊಂಡು ಇದಕ್ಕೆ ಆಕ್ಟ್ ಮಾಡೋದಕ್ಕೆ ಆ ಬೂಸ್ಟರ್ ಡೋಸ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಇದಕ್ಕೂ ನೋಡಿರೋದು ತುಂಬಾ ಒಳ್ಳೆ 100% ಗುಡ್ ರಿಸಲ್ಟ್ ನೋಡಿದೀವಿ ಸರ್. ಅದರಲ್ಲಿ ಆ ತರ ಹೇಳ್ಬೋದು. 38 ಸೆಕೆಂಡ್ ಬೂಸ್ಟರ್ ಡೋಸ್ ಅಲ್ಲಿ ಡೈಲಿ ಮಾಡ್ಬೋದಾ ಮೇಡಮ್? ಸರ್ ಬೂಸ್ಟರ್ ಡೋಸು ನೀವು ಇವಾಗ ಈಗ ಆಲ್ ಇಲ್ಲಿ ಅನಾಲಿಸಿಸ್ ಮಾಡಿದಾಗ ಅದರಲ್ಲಿ ಟಾಪ್ 1 ಪ್ರೋಗ್ರಾಮ್ ತಗೋತೀರಾ. ಸೊ ಅದನ್ನ ತಗೊಂಡಾಗ ಫಸ್ಟ್ ಟೈಮ್ ನೀವು 30 ಬೂಸ್ಟರ್ ಡೋಸ್ ಕಳಿಸ್ತೀರಾ. ಆಮೇಲೆ ನೀವು 2ನೇ ಸಲ 27 ಮಿನಿಟ್ಸ್ ಮಾಡುವಾಗ ಬೂಸ್ಟರ್ ಡೋಸ್ ಮಾಡೋ ಅವಶ್ಯಕತೆ ಇಲ್ಲ. 2 ಮಿನಿಟ್ಸ್ ಮಾಡ್ಕೊಂಡ್ರು 2 ಮಿನಿಟ್ಸ್ ಮಾಡ್ಕೊಂಡು ಜೊತೆಗೆ 27 ಮಿನಿಟ್ಸ್ ಮಾಡ್ಕೊಂಡ್ರು ನಡೆಯುತ್ತೆ. ಫಸ್ಟ್ ಟೈಮ್ ನೀವು ಆ ಪ್ರೋಗ್ರಾಮ್ ತಗೊಳ್ಳುವಾಗ ಬೂಸ್ಟರ್ ಡೋಸ್ ಮಾಡ್ಕೋಬೇಕು. ಹೌದು ಸರ್, ನೀವು ಯಾವುದೇ ಅನಾಲಿಸಿಸ್ ಮಾಡಿದಾಗ ಸರ್ ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹಲೋ ಕೇಳಿಸ್ತಾ ಇದೆಯಾ ಮಾಧವ್ಜಿ?
Ma'am, there is no questions. ಓಕೆ. ಸೊ ಎಲ್ಲರಿಗೂ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೋತೀನಿ ಆಫ್ಟರ್ 7 days ಪ್ರೋಟೋಕಾಲ್ ಯಾವ ತರ ಮಾಡ್ಕೊಳ್ಳೋದು ಅಂತ. ಇನ್ನೂ ನೋಡಿ ಯಾರಿಗಾದ್ರೂ ಏನಾದ್ರೂ ಕ್ವಶನ್ಸ್ ಇದ್ರೆ ಹೇಳಿ. ಮಾಧವ್ ಸರ್, ನಿಮ್ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅನ್ಕೋತೀನಿ. ಅರ್ಥ ಆಯ್ತಾ ನಿಮ್ಗೆ? ಓಕೆ, ಥ್ಯಾಂಕ್ ಯು ಸೋ ಮಚ್. Mr. Acharya is there. ಯಾ. Yeah, you have been unmuted, Mr. Acharya. You can ask. ಸಿಸ್ಟರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ ಸರ್. ನಿಮ್ದು ಇವತ್ತು ಪ್ರೋಗ್ರಾಮ್ ನನಗೆ ತುಂಬಾ ಹೆಲ್ಪ್ ಆಯ್ತು. ಓಕೆ ಓಕೆ, ಪ್ಲೀಸ್ ವಿಡಿಯೋದಲ್ಲಿ ಬನ್ನಿ ಸರ್, ನಮಗೂ ನಿಮ್ಮನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಓಕೆ, ಓಕೆ ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಏನಿಲ್ಲ, ನನ್ಗೆ ಒಂದು ಸರ್ ವಾಯ್ಸ್ ಬ್ರೇಕ್ ಆಗ್ತಾ ಕ್ಲಾರಿಟಿ ಇದೆ. ಸಿಕ್ತು. ಮೋಸ್ಟ್ಲಿ ವಿಡಿಯೋ ಆಫ್ ಮಾಡಿದ್ರೆ. ಮಾಡ್ಕೊಂಡಿದ್ದೆ ನಾನು, ತಗೊಂಡು 3 months ಆಯ್ತು. ಇಲ್ಲ, ಒಂದ್ ನಿಮಿಷ ಇರಿ, ಒಂದ್ ಸೆಕೆಂಡ್. ಸರ್. ಮಾತಾಡಿ ಸರ್. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಮಾತಾಡಿ ಸರ್. ಸೊ ಅಂದ್ರೆ ಸ್ವಲ್ಪ ಇನ್ನು ಇವತ್ತು ನನಗೆ ಫುಲ್ ಕ್ಲಾರಿಟಿ ಸಿಕ್ತು. ಓಕೆ, ಥ್ಯಾಂಕ್ ಯು. ಓಕೆ ಆದ್ರೆ ಒಂದು ಡೌಟ್ ಏನಂದ್ರೆ, ಈಗ ಒಂದು ಅಪ್ಲಿಕೇಶನ್ ಫಸ್ಟ್ ತಗೊಳ್ತೀವಿ, 5 days ತಗೊಂಡಿರ್ತೀವಲ್ಲ ಆಲಿಲಿ ಪ್ರೋಗ್ರಾಮ್ ಅಲ್ಲಿ, ಹೌದು ಸರ್. ಅದರಲ್ಲಿ ಒಂದು ಚಾಯ್ಸ್ ಮಾಡ್ತೀವಿ. ಒಂದು ಚಾಯ್ಸ್ ಮಾಡಿದ್ದನ್ನ ಸರ್ ಫುಲ್ ಡೇ ಚಾಯ್ಸ್ ಮಾಡಂಗಿಲ್ಲ ಅಲ್ಲಿ. ಆಸ್ ಪರ್ ಪ್ರೋಟೋಕಾಲ್ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೋಗ್ರಾಮ್ ಅಂತ ಹೀಲಿನೇ ಹೇಳ್ಬಿಟ್ಟಿರುತ್ತೆ, ನೀವು ಚಾಯ್ಸ್ ಮಾಡಂಗಿಲ್ಲ. ಅಲ್ಲ, ಮೊದಲನೇದು ಫಸ್ಟ್ ತಗೊಳ್ತೀವಲ್ವಾ, ಫಸ್ಟ್ ಡೇ Okay. ಮಂಡೇ ಹ್ಮ್. ತಗೊಂಡಾಗ ಅದು ಎಷ್ಟು ಟೈಮ್ ಮಾಡ್ಬೇಕು ಅಂತ ನನ್ನ ಪ್ರಶ್ನೆ. ಸರ್ ಅದು ಎಷ್ಟು ಟೈಮ್ ಅಂದ್ರೆ, ವೈಬ್ರೇಷನ್ ನೀವು ಅದನ್ನ ಅನಾಲಿಸಿಸ್, ಮೆರಿಡಿಯನ್ಸ್ ಬಂದಿದೆ ಅನ್ನಿ ಇವಾಗ ಫಸ್ಟ್ ಮಂಡೇ ಪ್ರೋಗ್ರಾಮ್. ಓಕೆ, ಮೆರಿಡಿಯನ್ಸ್ ಬಂದಿದೆ. ಅನಾಲಿಸಿಸ್ ಮಾಡಿದಾಗ ಅದರಲ್ಲಿ ಮತ್ತೆ 5 ಪ್ರೋಗ್ರಾಮ್ಸ್ ಬರುತ್ತೆ. ಅಲ್ಲ 5 ಪ್ರೋಗ್ರಾಮ್ಸ್ ಕೇಳ್ತಿಲ್ಲ, ಅದೊಂದು ಪ್ರೋಗ್ರಾಮ್ ಅನ್ನ ಫಸ್ಟ್ ಡೇ ಎಷ್ಟು ಮಾಡ್ಬೇಕು? ಸರ್ ಅದು ಒಂದು ಪ್ರೋಗ್ರಾಮ್, ಈಗ ಮೆರಿಡಿಯನ್ ಪ್ರೋಗ್ರಾಮ್ ಬಂದಿದೆ ಫಸ್ಟ್ ಡೇ ಮಂಡೇಗೆ, ಮತ್ತೆ ನೀವು Okay. ಆಲ್ರೆಡಿ ಅನಾಲಿಸಿಸ್ ಹೋಗಿ ಮೆರಿಡಿಯನ್ ಅನಾಲಿಸಿಸ್ ಮಾಡಿದಾಗ ಅದ್ರಲ್ಲಿ ಮತ್ತೆ 5 ಪ್ರೋಗ್ರಾಮ್ಸ್ ಬರುತ್ತೆ. ಎಸ್, ಕರೆಕ್ಟ್. ಅದನ್ನ ವೈಬ್ರೇಟ್ ಮಾಡ್ಬೇಕು. 38 ಸೆಕೆಂಡ್ 7 ಟೈಮ್ಸ್ ಬೂಸ್ಟರ್ ಡೋಸು, 27 minutes 2 times ಮಾಡಿ, ಮತ್ತೆ 2 minutes 2 times ಮಾಡ್ಕೊಳ್ಳಿ. 2 minutes. ಅಲ್ಲ, ಅಲ್ಲಿಗೆ 27 minutes ಎಷ್ಟು ಸಾರಿ? 3 ಸಾರಿನಾ 2 ಸಾರಿನಾ? 2 ಸಲ ಮಾಡ್ಕೊಂಡ್ರು ಸಾಕು ಸರ್. ಪರ್ ಡೇ 2 times ಸಾಕಾ? ಬ್ಯಾಕ್ ಟು ಬ್ಯಾಕ್ ಆದ್ರೂ ಮಾಡ್ಕೊಳ್ಳಿ, ಇಲ್ಲ ಮಧ್ಯೆ ಗ್ಯಾಪ್ ಬಿಟ್ಟಾದ್ರೂ ಮಾಡ್ಕೊಳ್ಳಿ. ಅದು ನಿಮ್ ಟೈಮ್ ಪ್ರಕಾರ ನೀವು ಮಾಡ್ಕೊಳ್ಳಿ. ಈಗ ನಾವ್ ಡಿಸ್ಟೆನ್ಸ್ ಅಲ್ಲಿ ಮಾಡಿದ್ರು ಕೂಡ ಅಷ್ಟೇ ಸಾಕಾಗುತ್ತಾ? ಸರ್ ಅಷ್ಟೇ ಸಾಕು. ಆಮೇಲೆ ನೆಕ್ಸ್ಟ್ ಅದರಲ್ಲಿ ಒಂದೊಂದು ಪಾರ್ಟ್ ಅನ್ನೇ ಪಿಂಕ್ ಆ್ಯಪಿಗೆ ಕನ್ವರ್ಟ್ ಮಾಡ್ಕೊಂಡು ಅದು ಎಷ್ಟು ಸಾರಿ ಮಾಡ್ಬೇಕು? ಅದು ಒಂದೊಂದ್ ಸಲ ಮಾಡಿ. ಪ್ರತಿ ಒಂದೊಂದ್ ಪ್ರೋಗ್ರಾಮ್ 5 ಪ್ರೋಗ್ರಾಮ್ ಬಂದಿರುತ್ತಲ್ಲ, 3 ಪ್ರೋಗ್ರಾಮ್ ಈ ತರ ವೈರ್ಸ್ ಅಲ್ಲಿ ತಗೊಳ್ಳಿ, ಇನ್ ಮಿಕ್ಕಿದ್ ಕೆಳಗಡೆದ 2 ಕಾಯಿಲ್ ಅಲ್ಲಿ ತಗೊಳ್ಳಿ. ಎಲ್ಲ ಒಂದೊಂದೇ ಸಲ. ನೀವು ಗೋಲ್ಡ್ ಸೈಕಲ್ ಮಾತ್ರ ಒಂದೊಂದ್ ಪ್ರೋಗ್ರಾಮ್ 3 ಟೈಮ್ಸ್ ಮಾಡ್ತೀರಾ. ಇನ್ನ ಆಲ್ ಇಲ್ಲಿ ಅನಾಲಿಸಿಸ್ ಮಾಡಿದಾಗ ಎಲ್ಲಾ ಪ್ರೋಗ್ರಾಮ್ ಒಂದೊಂದೇ ಸಲ ತಗೋಬೇಕು. ಅಲ್ಲ, ಅದು ಒಂದೊಂದ್ ಸಾರಿ ಕೇಬಲ್ ಅಲ್ಲಿ ತಗೊಳ್ಬೇಕಲ್ಲ, ಡಿಸ್ಟೆನ್ಸ್ ಅಲ್ಲಿ ಇದ್ದಾಗ ಏನ್ ಮಾಡೋದು ಅವ್ರಿಗೆ? ಸರ್ ಪಿಂಕ್ ಆಪ್ ಅಲ್ಲಿ ನೀವು ಡಿಸ್ಟೆನ್ಸ್ ಸೀಲಿಂಗ್ ಕೊಡಕ್ ಆಗೋದಿಲ್ಲ ಅವರಿಗೆ. ಅದಕ್ಕೆ ಆಪ್ಷನ್ಸ್ ಏನಿದೆ? ಆಪ್ಷನ್ ಏನು ಇಲ್ಲ ಸರ್. ಅದು ಫಿಸಿಕಲಿ, ಯಾಕೆಂದ್ರೆ ಅವರು ಇದರಲ್ಲಿ ಕ್ವಾಂಟಮ್ ಸೆನ್ಸರ್ ಇರೋದ್ರಿಂದ ಅವ್ರ ಬಾಡಿನ ಸೆನ್ಸ್ ಮಾಡಿದಾಗ ಮಾತ್ರ ನೀವು ಅವ್ರಿಗೆ ಯಾವ ಫ್ರೀಕ್ವೆನ್ಸಿ ಬೇಕು ಅಂತ ಅದು ಡಿವೈಸ್ಗೆ ಟ್ರಾನ್ಸ್ಮಿಟ್ ಆಗುತ್ತೆ. ಆಮೇಲೆ ನೀವು ಮೈಕ್ರೋ ಕರೆಂಟ್ಸ್ ಮೂಲಕ ಈ ತರ ವೈರ್ಸ್ ಕೊಡ್ಬೇಕಾಗೋದು. ಫಿಸಿಕಲ್ ಹೀಲಿಂಗು ನೀವು ಪರ್ಸನ್ ನಿಮ್ ಜೊತೆ ಇದ್ದಾಗ ಮಾತ್ರ ಕೊಡೋಕ್ಕಾಗೋದು. ಡಿಸ್ಟೆನ್ಸ್ ಹೀಲಿಂಗ್ ಮಾತ್ರ ಪರ್ಸನ್ ಬೇರೆ ಕಡೆ ಇದ್ರೆ ನೀವು ಡಿಸ್ಟೆನ್ಸ್ ಹೀಲಿಂಗ್ ಮಾಡ್ಬೋದು. ಅಲ್ಲ ಸಿಸ್ಟರ್, ಓಕೆ, ನಾ ಹೇಳಿದ ಅರ್ಥ ಆಯ್ತು. ಬಟ್ ಬ್ಲೂ ಆಪಲ್ ಏನೋ ಡಿಸ್ಟೆನ್ಸ್ ಅಲ್ಲಿ ಕೊಡ್ತೀವಿ. ಈಗ ನೀವು ಪಿಂಕ್ ಆಪಲ್ ಹೋಗಿ ಕೊಡ್ಬೇಕು ಅಂದ್ರಲ್ಲ, ಅವಾಗ ಅವ್ರು ನಮ್ಮ ಹತ್ರ ಇರೋದಿಲ್ಲ, ದೂರದಲ್ಲಿ ಇರ್ತಾರೆ. ಅವ್ರಿಗೆ ಅದಕ್ಕೆ ಆಪ್ಷನ್ಸ್ ಏನು ಅಂತ ನನ್ನ ಆಪ್ಷನ್ ಇಲ್ಲ ಸರ್, ನೀವು ಬರೀ ವೈಬ್ರೇಟ್ ಮಾಡೋದಷ್ಟೇ. ಹಾಗಾದ್ರೆ ಅವರು ಹೀಲಿ ತಗೊಳ್ಳೇಬೇಕಾಗತ್ತೆ ಅಷ್ಟೇ ಅಲ್ವಾ? ಅವ್ರು ಹೀಲಿ ತಗೋಬೇಕು. ಫಿಸಿಕಲ್ ಲೆವೆಲ್ ಅಲ್ಲೂ ಹೀಲಿಂಗ್ ಮಾಡ್ಕೋಬೇಕು ಅಂದ್ರೆ ಹೀಲಿ ತಗೋಬೇಕು ಸರ್. ಡಿಸ್ಟೆನ್ಸ್ ಹೀಲಿಂಗ್ ಅಂದಾನೆ ತುಂಬಾ ಚೆನ್ನಾಗಿ ರಿಸಲ್ಟ್ ಇದೆ. ಸೊ ಅವರಿಗೆ ಹೀಲಿಂಗ್ ನೀವು ಫ್ಯಾಮಿಲಿ
ಫ್ಯಾಮಿಲಿ ಮೆಂಬರ್ಸ್ ಇದಾರೆ, ಯಾರೋ ಇದಾರೆ ದೂರ ಅಂದ್ರೆ ನೀವು ಡಿಸ್ಟೆನ್ಸ್ ಹೀಲಿಂಗೇನೆ ಕೊಡ್ಬೋದು. ಅವರು ನಿಮ್ಗೆ ಇಷ್ಟ ಆಯ್ತು ನಿಮ್ದು ಹೀಲಿಂಗು, ಅವರು ನಿಮ್ಗೆ ಇಲ್ಲಿ ರೆಕಮೆಂಡ್ ಮಾಡಕ್ಕೆ ಅವರು ರೆಡಿ ಇದಾರೆ ತಗೊಳಕ್ಕೆ ಅಂದ್ರೆ ನೀವು ಅವ್ರಿಗೆ ಪ್ರಮೋಟ್ ಮಾಡ್ಬೋದು, ಇಲ್ಲಿ ತಗೋತಾರೆ. ಓಕೆ ಒಟ್ಟಲ್ಲಿ ಈಗ ಅದು ಎರಡೂ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ, ಒಳ್ಳೆ ರಿಸಲ್ಟ್ ಬರುತ್ತೆ. ಓಕೆ, ಪಿಂಕ್ ಅಂಡ್ ಬ್ಲೂ. ಹೌದು. ಆದ್ರೆ ನೀವ್ ಹೇಳಿದಾಗ ಕೇಬಲ್ ಹಾಕ್ಲೇಬೇಕು ಅಂತಂದಾಗ ಅವರು ಆಪ್ಷನ್ಸ್ ಇರೋದು ತಗೊಳ್ಳೇಬೇಕಾಗತ್ತೆ, ಹೌದು. ಇಲ್ಲ ಅಂದ್ರೆ ಇಲ್ಲ. ಬ್ಲೂ ಆಪಲ್ ಅಷ್ಟೇ ವರ್ಕ್ ಮಾಡ್ಬೇಕಾಗತ್ತೆ ಅವರಿಗೆ. ಹೌದು ಸರ್, ಹೌದು. ಓಕೆ ಸಿಸ್ಟರ್, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಮತ್ತೆ ಯಾವ್ದಾದ್ರು ಕ್ವಶನ್ಸ್ ಇದೆಯಾ? ಓಕೆ, ಎಲ್ಲಾರ್ದು ಡೌಟ್ ಕ್ಲಿಯರ್ ಆಗಿದೆ. ಸೊ 7 days ಯಾವ ತರ ಕಂಪ್ಲೀಟ್ 90 days ಯಾವ ತರ ಹೀಲಿ ಯೂಸ್ ಮಾಡ್ಬೇಕು ಅಂತ ಎಲ್ಲಾರ್ಗು ಚೆನ್ನಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ನನಗೆ ಇದೊಂದು ಅವಕಾಶವನ್ನ ಕೊಟ್ಟಿದ್ದಕ್ಕೆ, ನಿಮ್ಗೆಲ್ಲರಿಗೂ ಹೀಲಿನ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ರಾಜೇಂದ್ರ ಜಿ, ಥ್ಯಾಂಕ್ ಯು ಲೀನಾ, ಥ್ಯಾಂಕ್ ಯು ಅಶ್ವಿನಿ, ಥ್ಯಾಂಕ್ ಯು ಪ್ರಜ್ಞಾ ಜಿ, ಥ್ಯಾಂಕ್ ಯು. ಬಾಯ್, ಸಿ ಯು.